चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे। सिद्धारूढमहं भजे। स्वानुभावದ ನೆಲೆಯ ನಾನೇನಬಲ್ಲನೈ ನೀನೆ ಒಳಪಕ್ಕು ಏನ ನುಡಿಸಿದೊಡದನೆ ನಾನುಡಿವೆ ಗುರುವೇ ಕೃಪೆಯಾಗು. ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುದೇವನ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ, ಗುರು ಸಾರ್ವಭೌಮ ಮಹಾಮಹಿಮಾ ಪುರುಷ ಮಂತ್ರಪುರುಷ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಮಹಾತ್ಮ ಬಸವಣ್ಣನವರ ಮಹಾದೇವ ಶ್ರೀರಾಮಲಿಂಗೇಶ್ವರರ ನಿಜವ ನರಿದು ನಿಜವ ನರುಹಿ ನಿಜವ ಬೆರೆದ ಶ್ರೀಮನ್ ನಿಜಗುಣ ಶಿವಯೋಗಿವರ್ಯರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನತನಾಗುತ್ತಾ, ಜಗತ್ತಿನ ಎಲ್ಲ ಮಹಾತ್ಮರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಅತ್ಯಂತ ಪವಿತ್ರ ಮಾಸವಾದ ಶ್ರಾವಣ ಮಾಸದಲ್ಲಿ ಸಾಗಿ ಬರುತ್ತಲಿರುವ ತತ್ವಚಿಂತನೆಯಲ್ಲಿ ಸಮಾವೇಶಗೊಂಡಂಥ, ದೂರದಿಂದಲೇ ತಮ್ಮ ಪಾವನ ಸಾನ್ನಿಧ್ಯವನ್ನು ಕರುಣಿಸಿದಂಥ ಎಲ್ಲ ಪೂಜ್ಯ ಮಹಾತ್ಮರಿಗೂ ಮಾತಾಜಿಯವರಿಗೂ, ಶ್ರವಣಾಪೇಕ್ಷಿಗಳಾಗಿ ಸಮ್ಮಿಲಿತರಾದಂಥ ಸಮಸ್ತ ಮುಮುಕ್ಷು ಬಳಗವೇ, ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ನನ್ನ ಶರಣುಗಳನ್ನು ಸಲ್ಲಿಸಿ ಇವತ್ತಿನ ಚಿಂತನವನ್ನು ಆರಂಭ ಮಾಡುವ. ಪ್ರತಿನಿತ್ಯವೂ ನಾವು ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರ್ತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರಿಸ್ತಲದ ಮೊದಲನೇ ಪದ್ಯದ 2ನೇ ನುಡಿಯನ್ನು ಕೆಲ ದಿನಗಳಿಂದ ಚಿಂತನೆ ಮಾಡ್ತಾ ಹೊಂಟಿದ್ದೇವೆ. ಆ ಪದ್ಯದ 2ನೇ ನುಡಿಯಲ್ಲಿ ಭಾಳ ಮೌಲಿಕವಾದಂಥ ಒಂದು ಮಾತು ಬರ್ತದೆ. ಇವತ್ತು ಎಡಬಿಡದಿಯ ಸತ್ಯದಿಂ ತಪಮುಂಟೆ. ಮನುಷ್ಯ ತಪಸ್ಸು ಮಾಡಬೇಕು. ತಪಸ್ಸು ಮಾಡದೇ ಇದ್ದರೆ ಏನಾಗ್ತದೆ? ಒಬ್ಬ ಹಿಂದಿ ಸಂತ ಹೇಳ್ತಾನೆ, ಹಿಂದಿ ಭಾಷೆಯಲ್ಲಿ, ಜೋ ತಪ್ ನೈ ಕರ್ತಾ ಉಸ್ಕಾ ಪತನ ಹೋತಾ ಹೈ. तप शब्द को अक्षर को पलट देने से
ಪತ್ ಹೋತಿ ಹೈ. ಹಾ ತಪ ಅನ್ನೋ ಶಬ್ದನೇ ಭಾಳ ಮಜಾ ಐತಿ. ಏನು ಹೇಳಿದ ಆತ? ಯಾರು ತಪಸ್ಸು ಮಾಡಂಗಿಲ್ಲ ಅವರು ಪತನವಾಗ್ತಾರೆ ಅಂತ ಹೇಳಿದರು. ಆ ತಪ ಅನ್ನೋ ಶಬ್ದವನ್ನು ಕೂಡ ನೀವು ಉಲ್ಟಾ ಮಾಡಿ ಅನ್ರಿ ಏನಾಗ್ತದೆ? ತಾಪ ಅಂತ ಶಬ್ದ ಐತಲ್ಲ, ಉಲ್ಟಾ ಅಂದರೆ ಪತ್ ಅಂದ್ರೆ ಪತನ. ಪತನ ಅಂದ್ರೆ ಏನು ರೀ? ಮ್ಯಾಲಿಂದ ಕೆಳಗೆ ಬೀಳೋದಕ್ಕೆ ಪತನ ಅಂತಾರ. ಮನುಷ್ಯ ಜನ್ಮ ಎಂಬುವುದು ನಾವು ಭಾಳ ಮೇಲೆ ಮೇಲೆ ಹತ್ತಿದ ಹಾಗೆ. ಇದು ಕೇದಾರ ಗುಡ್ಡ ಹತ್ತದಂಗೆ ಅಂತ ತಿಳ್ಕೊಡ್ರಿ. ಬದ್ರಿನಾಥ್ ಎವರೆಸ್ಟ್ ಶಿಖರ ಹತ್ತದಂಗೆ ಮನುಷ್ಯ ಜನ್ಮಕ್ಕೆ ಬರೋದಂದ್ರೆ. ಇಲ್ಲಿ ತಪಸ್ಸು ಮಾಡಲಿಲ್ಲ, ಸಾಧನಾ ಮಾಡಲಿಲ್ಲ ಅಂದ್ರೆ ಅಲ್ಲಿ ಒಂಚೂರು ಕಾಲು ಜಾರಿ ಬಿದ್ದರೆ ಪ್ರಪಾತಕ್ಕೆ ಹೆಂಗೆ ಬೆಳಿತಾನ ಹಾಗೆಯೇ ಮನುಷ್ಯ ಸಾಧನಾ ಮಾಡಲು ಯೋಗ್ಯವಾದಂಥ ಮನುಷ್ಯ ಜನ್ಮ ದೊರೆತಾಗ ಮನುಷ್ಯ ಸಾಧನಾ ಮಾಡಲಿಲ್ಲ ಅಂದ್ರೆ ಅವನ ಪತನ ಆಗ್ತದೆ. ಆದ್ದರಿಂದ ತಪಸ್ಸು ಮಾಡಬೇಕು. ಶ್ರೀಮನ್ಯ ಗುಣಶಿವಗಳಂತಾರ ತಪಸ್ಸು ಮಾಡಬೇಕು. ಆದರೆ ತಪಸ್ಸು ಎಂದಾಕ್ಷಣ ಅವ್ರು ಮತ್ತೊಂದು ಕಡೆ ಮಾಡಲಿಲ್ಲವೇ, ತಪವನ್ನು ಮಾಡಲಿಲ್ಲವೇ. ಇದೇ ನೀತಿ ಕ್ರಿಯಾಚರ್ಯ ಸ್ತರದಲ್ಲಿ ತ್ರಿಕರಣಗಳಿಂದ ಮಾಡುವ ತಪಸ್ಸನ್ನು ಬಹಳ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅವರು ಸತ್ಯ ನುಡಿಯುವುದೇ ತಪಸ್ಸು ಅಂತ ಹೇಳಿಕೊಂಡಿದ್ದಾರೆ. ಎಡಬಿಡದೆಯ ಅಂದರೆ ಬಿಟ್ಟು ಬಿಡದೆ ಯಾವಾಗಲೂ ಹೇಳುತ್ತಿರುವಂಥ ಸತ್ಯವೇ ತಪಸ್ಸು ಅಂತ ಹೇಳಿಸಿಕೊಳ್ಳುತ್ತದೆ. ಯಾವತ್ತು ಸತ್ಯ ನುಡಿಯುವುದೇ ತಪಸ್ಸು, ಅದಕ್ಕಿಂತಲೂ ಬೇರೆ ತಪಸ್ಸು ಇನ್ಯಾವುದಿವೆ ಅಂದ್ರೆ ಅವರು ಎಡಬಿಡದಿ ಅಂದ್ರೆ ಬಿಟ್ಟು ಬಿಡದ, ಯಾವತ್ತೂ ಸತ್ಯ ನುಡಿಯುವುದೇನುಂಟೋ ಯಾವಾಗಲೂ ಸತ್ಯ ನುಡಿಬೇಕಂತಾರೆ. ನಾವು ಅನುಕೂಲ ಇದ್ರೆ ಸತ್ಯ ನುಡಿತೀವಿ, ಅನಾನುಕೂಲ ಇದ್ರೆ ಅಸತ್ಯ ನುಡಿತೀವಿ ಅಲ್ಲ. ನಮಗೆ ಅನುಕೂಲ ಆಗುವಂಗಿತ್ತಂದ್ರೆ ನಾವು ಸತ್ಯ ನುಡಿತೀವಿ, ಸತ್ಯ ನುಡಿಯಂಗಿಲ್ಲ ಅಂತ ಅಲ್ಲ. ನೋಡ್ರಿ, ಕರೀತಾರ, ಸ್ವಾಮಾರ್ ಬರಬೇಕು ಅಂತ ಹೇಳ್ತಾರೆ. ನಮಗೆ ಅನುಕೂಲ ಇತ್ತು ಅಂತಂತಂದ್ರೆ ಆಯ್ತು ರೀ ಬರ್ತೀವಿ ರೀ ಅಂತ ಹೇಳ್ತೀರಿ, ಹೋಗ್ತೀರಿ. ಅನಾನುಕೂಲ ಇತ್ತಂದ್ರೆ ನನಗೆ ಆರಾಮಿಲ್ಲ ಅಂತ ಸುಳ್ಳೇ ಹೇಳ್ತಾನೆ. ದವಾಖಾನ್ಯಾಗ ಅದೀನಿ, ಹಾಸ್ಪಿಟ್ಲದೊಳಗೆ ಐಶು ರೂಮ್ನಾಗ ಅದೀನಿ ಅಂತ ಹೇಳ್ತಾನೆ. ಸುಳ್ಳ. ಅನುಕೂಲ ಆದ್ರೆ ಮಾತ್ರ ಸತ್ಯ ನುಡಿಯೋದಲ್ಲ. ಅನುಕೂಲ ಇರಲಿ ಅನಾನುಕೂಲ ಇರಲಿ, ನಿನಗೆ ಅನುಕೂಲ ಆಗಲಿ ಅನಾನುಕೂಲ ಆಗಲಿ, ಯಾವತ್ತೂ ಸತ್ಯವನ್ನೇ ನುಡಿಯಬೇಕು. ಸತ್ಯ ನುಡಿಯುವುದೇ ತಪಸ್ಸು ಎಂದು ಹೇಳಿಸಿಕೊಳ್ಳುತ್ತದೆ. ಎಡಬಿಡದಿಹ ಸತ್ಯದಿಂ ತಪಮುಂಟೆ. ಯಾವಾಗಲೂ ಸತ್ಯವನ್ನೇ ನುಡಿ. ವಾಣಿಯ ತಪಸ್ಸಾಗುತ್ತದೆ. ಸತ್ಯ ನುಡಿಯುವುದು ವಾಣಿಯ ತಪಸ್ಸು. ಹಾಗಾದ್ರೆ ಸತ್ಯ ಎದಕ್ಕನಬೇಕು? ಇವತ್ತು ಅದನ್ನು ವಿಸ್ತಾರವಾಗಿ ನಾವು ಇವತ್ತು ಚಿಂತನೆ ಮಾಡೋರದೀವಿ. ಎದಕ್ಕೆ ಸತ್ಯ ಅನ್ನಬೇಕು? ಸತ್ಯದ ಲಕ್ಷಣ ಹೆಂಗೆ ಮಾಡ್ತಾರೆ? ಅನರ್ಥ ಅನನುಬಂಧಿ ಯಥಾಭೂತಾರ್ಥವಚನಂ ಸತ್ಯಂ. ಅಂದರೆ ಅನರ್ಥವನ್ನು ಉಂಟು ಮಾಡದೇ ಇರತಕ್ಕಂಥ ಯಥಾರ್ಥವಾಗಿರ್ತಕ್ಕಂಥ ಮಾತುಗಳನ್ನು ಆಡುವುದು ಸತ್ಯವೆಂದು ಹೇಳಿಸಿಕೊಳ್ಳುತ್ತದೆ. ಸತ್ಯನಾಮ ಮನೋವಾಕ್
ಕಾಯ ಕರ್ಮ ಬಿ ಭೂತ ಹಿತಾರ್ಥ ಅಭಿಭಾಷಣಂ ಸತ್ಯಂ. ಮತ್ತೊಂದು ಸತ್ಯದ ಲಕ್ಷಣವನ್ನು ಹೇಳಿದರು. ಸತ್ಯ ಅಂದರೆ ಮನಸ್ಸಿನಿಂದ ವಾಣಿಯಿಂದ ನಮ್ಮ ಕ್ರಿಯೆ ಕರ್ಮಗಳಿಂದ ಸರ್ವರ ಹಿತವನ್ನು ಬಯಸುವುದು. ಸರ್ವರ ಹಿತವನ್ನು ಬಯಸಿ ನಾವು ಮಾತನಾಡುವುದು ಅದು ಸತ್ಯ ಅಂತ ಹೇಳಿಸಿಕೊಳ್ಳುತ್ತದೆ. ಸತ್ಯ ಅಂದರೆ ಕಂಡದ್ದನ್ನು ಕಂಡಂತೆ, ಕೇಳಿದ್ದನ್ನು ಕೇಳಿದಂತೆ, ಮನಸ್ಸಿನಾಗ ಏನಿರ್ತದೋ ಅದೇ ಮಾತಿನೊಳಗೆ ಹೇಳೋದು ಇದು ಸತ್ಯ ಅಂತ ಹೇಳಿಸಿಕೊಳ್ತದೆ. ಅದರ ಅಭಿಪ್ರಾಯ ಮನುಷ್ಯ ಪ್ರಾಮಾಣಿಕನಾಗಿ ಬದುಕಬೇಕು. ಬರೀ ಮಾತಾಡೋದಷ್ಟೇ ಅಲ್ಲ, ಬದುಕು ಪ್ರಾಮಾಣಿಕವಾಗಿರಬೇಕು. ನಾವು ಏನು ಹೇಳ್ತೀವಿ ಅದರಂತೆ ಬದುಕುವುದೇ ನಾವು ಸತ್ಯವನ್ನು ಪಾಲಿಸಿದಂತಾಗ್ತದೆ. ನನ್ನ ಮಾತು ಗಮನವಹಿಸಿ ಕೇಳಬೇಕು. ನಾವು ಏನು ಹೇಳ್ತೀವಲ್ಲ, ಏನು ವಚನ ಕೊಡ್ತೀವಲ್ಲ, ಅದನ್ನು ಪಾಲಿಸಿದ್ರೆ ನಾವು ಸತ್ಯವನ್ನು ಪಾಲಿಸ್ದಂಗೆ ಆಗ್ತದೆ. ನೋಡಿ, ನಾನು 7 ಗಂಟೆಗೆ ಶ್ರಾವಣದ ಪ್ರವಚನವನ್ನು ನಾ ಹೇಳ್ತೀನಿ, ಪ್ರವಚನವನ್ನು ನಡೆಸಿಕೊಡ್ತೀನಿ ಅಂತ ನಾನು ಮಾತು ಕೊಟ್ಟೆ. ನೋಡಿ, ಇವತ್ತು 2 ನಿಮಿಷ, ಒಂದು 3 ನಿಮಿಷ ಲೇಟ್ ಆಯಿತು. ಅದು ಯಾರೋ ಬೇರೆಯವರು ಇದೇ ಸಮಯಕ್ಕೆ ಅವರು ತಮ್ಮ ಕ್ಲಬ್ ಹೌಸ್ನಲ್ಲಿ ನನ್ನ ಹೆಸರು ಸೇರಿಸಿಕೊಂಡ ಕಾರಣ ನನ್ನ ಕ್ಲಬ್ ಹೌಸ್ ಬೇಗ ಓಪನ್ ಆಗಲಿಲ್ಲ. ಆದ್ದರಿಂದ ಸಮಸ್ಯೆ ಆಯಿತು. ನೋಡಿ, ನಾ ಈ ಸಮಯಕ್ಕೆ ಆರಂಭ ಮಾಡ್ತೀನಂತ ಹೇಳಿದೆ, ಆರಂಭ ಮಾಡಿದೆ ಸರಿ. ನೀವು ಈ ಸಮಯಕ್ಕೆ ಬರ್ತೀವಂತ ಒಪ್ಕೊಂಡಿರಿ. ಆ ಪ್ರಕಾರ ಬಂದರೆ ಅದು ಸತ್ಯವನ್ನು ಪಾಲಿಸಿದಂತಾಯಿತು. ನೋಡಿ, ನಮ್ಮ ಎಲ್ಲ ವ್ಯವಹಾರವು, ಬದುಕಿನ ದೈನಂದಿನ ವ್ಯವಹಾರವು ಸುಸೂತ್ರವಾಗಿ ನಡೆಯಬೇಕು ಅಂದರೆ ಸತ್ಯವನ್ನು ಅವಲಂಬಿಸಿದರೆ ಸುಸೂತ್ರ ನಡೀತದೆ. ಭಾಳ ಮಂದಿಗೆ ಏನು ಅನಿಸದ, ಸತ್ಯ ನಮಗೆ ಸಮಸ್ಯೆ ಮಾಡ್ತದೆ. ಭಾಳ ಮಂದಿ ಹಂಗೆ ಅನಿಸದ. ಸತ್ಯ ಸಮಸ್ಯೆ ಮಾಡೋಂಗಿಲ್ಲ. ಜಗತ್ತೆಲ್ಲವೂ ಸತ್ಯವನ್ನೇ ಆಶ್ರಯಿಸಿ ನಡೀತದೆ. ನೋಡಿ, ನಾನೀಗ ಬರ್ತೀನಿ ಅಂದೆ, ಒಂದು ದಿವಸ ಬಂದೆ, ಒಂದು ದಿವಸ ಬಿಟ್ಟೆ. ನೀವು ಈ ಸಮಯಕ್ಕೆ ಬರ್ತೀವಿ ಅಂತೀರಿ, ಬರಲಿಲ್ಲ. ಏನೋ ಕೊಡ್ತೀವಿ ಅಂತೀರಿ, ಕೊಡಲಿಲ್ಲ. ಮಾಡ್ತೀವಿ ಅಂತೀರಿ, ಮಾಡಲಿಲ್ಲ. ಈಗ ಬರೀ ಅಸತ್ಯವನ್ನೇ ಅವಲಂಬಿಸಿಬಿಟ್ರೆ ಬದುಕು ಹೆಂಗೆ ನಡೀತದೆ? ಸಾಧ್ಯವೇ ಇಲ್ಲ. ಬದುಕು ನಮ್ಮದು ಸುಸೂತ್ರವಾಗಿ ನಡಿಬೇಕಂದ್ರೆ ಸತ್ಯವನ್ನೇ ಅವಲಂಬಿಸಬೇಕಾಗ್ತದೆ. ನಮಗನಿಸ್ತದ ಒಮ್ಮೊಮ್ಮೆ, ಏನ್ರಿ, ಯಾವತ್ತು ಸತ್ಯ ಹೆಂಗೆ ನೋಡಲಿಕ್ಕಾಗ್ತದೆ? ನೀವು ಹೇಳಿದ್ರಿ, ಮನುಷ್ಯ ಸತ್ಯವನ್ನೇ ಆಶ್ರಯಿಸಬೇಕು. ಯಾಕೆ ಅಂದರೆ ಸತ್ಯದಿಂದನೇ ಪರಮಾತ್ಮ ಸಿಗ್ತಾನೆ. ಸತ್ಯಕ್ಕನ ಜಯ ಆಗ್ತದೆ. ಈ ದೇಶದ ಘೋಷವಾಕ್ಯ ಏನಿದೆ ಗೊತ್ತೇನು ನಿಮಗೆ? ಈ ರಾಷ್ಟ್ರದ ಘೋಷವಾಕ್ಯ ಯಾವುದಿದೆ? ಅದು ಉಪನಿಷತ್ತಿನ ವಾಕ್ಯ.
ಮುಂಡಕೋಪನಿಷತ್ತಿನಲ್ಲಿ ಬರುವಂಥ ವಾಕ್ಯ ಸತ್ಯಮೇವ ಜಯತೆ, ಕೇಳಿರ್ತೀರಿ ನೀವು ಬಹುತೇಕ. ಇದು ನಮ್ಮ ರಾಷ್ಟ್ರದ ಘೋಷವಾಕ್ಯ. ಪಾರ್ಲಿಮೆಂಟಿನ ಬರೀತಾರೆ, ವಿಧಾನಸೌಧದಲ್ಲಿ ಬರೀತಾರೆ, ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ ಏನಾಕ್ರಮಂತಿ ಋಷಯಃ ಹ್ಯಾಪ್ತಕಾಮೋ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ. ಇದು ಮುಂಡಕೋಪನಿಷತ್ತಿನ ಮಂತ್ರ. ಏನು ಹೇಳ್ತಾರೆ? ಸತ್ಯಕ್ಕೆ ಜಯ ಆಗ್ತದೆ, ಸತ್ಯವೇ ಗೆಲ್ಲುತ್ತದೆ. ಸತ್ಯ ಮಾರ್ಗದಿಂದ ಸಾಗಿದವನಿಗೇನೆ ಸತ್ಯಸ್ಯ ಸತ್ಯನಾದಂಥ ಪರಮಾತ್ಮ ಸಿಗುತ್ತಾನ. ದೇವ ಮಾರ್ಗವು ಸತ್ಯದಿಂದ ವ್ಯಾಪಿಸಿಕೊಂಡದ. ಪ್ರಾಮಾಣಿಕ ಬದುಕನ್ನು ಬದುಕಿದವನಿಗೇನೆ ದೇವನು ದೊರೆಯುತ್ತಾನೆ. ದೇವನೊಲುಮೆ ಯಾರಿಗಾಗ್ತದೆ? ಸತ್ಯದ ಹಾದಿ ಹಿಡಿದವಗಾಗ್ತದ. ಸತ್ಯ ಮಾರ್ಗಾವಲಂಬಿಗೆನೆ ಪರಮಾತ್ಮನ ಒಲುಮೆ ಆಗೋದು. ಋಷಿಗಳು ಸತ್ಯವನ್ನು ಆಶ್ರಯಿಸಿ ದೇವ ಮಾರ್ಗದಿಂದ ಸಾಗಿ, ಸತ್ಯ ಮಾರ್ಗ ದೇವ ಮಾರ್ಗ, ಆ ಸತ್ಯ ಮಾರ್ಗದಿಂದ ಸಾಗಿ ಸತ್ಯ ಸ್ವರೂಪನಾದ ಪರಮಾತ್ಮನನ್ನು ಕಂಡುಕೊಂಡಿದ್ದಾರೆ. ಆದ್ದರಿಂದ ಮಂತ್ರ ಏನು ಹೇಳ್ತದೆ? ಸತ್ಯ ಸತ್ಯಮೇವ ಜಯತೆ, ಸತ್ಯಂ ಏವ ಜಯತೆ. ಏವ ಅನ್ನುವ ಪದಕ್ಕೆ ಅರ್ಥೇನು? ನಿಶ್ಚಿತವಾಗಿ ಸತ್ಯವೇ ಗೆಲ್ಲುತ್ತದೆ. ಆದ್ದರಿಂದ ಎಂದೆಂದು ಸತ್ಯವನ್ನೇ ಆಶ್ರಯಿಸು. ನಾವೇನು ಹೇಳಿದೆವು? ಒಮ್ಮೊಮ್ಮೆ ಸತ್ಯವನ್ನು ಆಶ್ರಯಿಸಿದರೆ ಸಮಸ್ಯೆ ಆಗುತ್ತದೆ. ಆಗಲ್ಲ. ನಿಮ್ಮ ಕಣ್ಣೆದುರಿಗೆ ಮರ್ಡರ್ ಆಗಿತ್ತು. ಯಾವ ಕೊಲೆ ಮಾಡ್ಯಾನ ಗೊತ್ತಿರ್ತದೆ ನಿಮಗೆ. ಎಲ್ಲಿ ಸಮಸ್ಯೆ ಮೈ ಮೇಲೆ ಎಳ್ಕೊಂಡು ಹಾಕೊಳ್ಳೋದ್ರಿ? ನಾವು ಅವತ್ತು ಮನೆಯಾಗೆ ಇರಲಿಲ್ಲರಿ. ನೀವು ಹೇಳ್ತೀರಿ, ಕರೆ ಮಾತಾಡ್ತೀರಿ, ಸಾಕ್ಷಿ ನುಡಿ ಪ್ರಸಂಗ ಬಂದಾಗ ಸತ್ಯ ಹೇಳ್ತೀರಿ, ಕಂಡದ್ದು ಕಂಡಂಗೆ ಹೇಳ್ತೀರಿ, ಕೇಳಿದ್ದು ಕೇಳ್ದಂಗೆ ಹೇಳ್ತೀರಿ, ಇಂಥ ಹಸಿ ಸುಳ್ಳು ಹೇಳ್ತೀರಿ. ನಾನು ರೀ ಅವತ್ತು ಮನ್ಯಾಗ ಇರಲಿಲ್ಲ ರೀ. ಓಣ್ಯಾಗಲ್ರಿ, ಊರಾಗಲ್ರಿ, ನಾ ಭಾಳ ದೂರ ಹೋಗಿದ್ದೆ. ಅವತ್ತಿರಲೇ ಕೆಟ್ಟ ಹಸಿ ಸುಳ್ಳು ಹೇಳ್ರಿ. ಸತ್ಯ ಹೇಳೋದು ಭಾಳ ಕಷ್ಟ ಆಗ್ತದೆ. ಕಂಡಂಗೆ ಕಂಡದ್ದು, ನೋಡ್ದಂಗೆ ಹೇಳೋದು ಒಮ್ಮೊಮ್ಮೆ ಇಂಥ ಹೈರಾಣ ಬರ್ತಿರ್ತದ ಮಾತು. ಅದಕ್ಕೆ ಋಷಿಗಳು ಭಾಳ ಚಂದ ಹೇಳ್ತಾರೆ, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುರ್ಲಭಂ. ಸತ್ಯ ಮಾತಾಡುವುದು ಶ್ರೇಯಸ್ಕರ, ಪಾಲಿಸುವುದು ಬಹಳ ಕಷ್ಟ. ಸತ್ಯ ಯಾವುದಂತೂ ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತಾರೋ. ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುರ್ಲಭಂ. ಒಮ್ಮೆ ಏನು ಹೇಳಬೇಕು ಅನ್ನೋದೇ ಕಷ್ಟ ಆಗಿಬಿಡುತ್ತದೆ. ಯಾವುದಕ್ಕೆ ಸತ್ಯ ಅನ್ನಬೇಕು? ಒಮ್ಮೊಮ್ಮೆ ನೋಡಿದ್ದನ್ನು ನೋಡಿದಂತೆ, ಕೇಳಿದ್ದನ್ನು ಕೇಳಿದಂತೆ ಹೇಳಿದರೆ ಇದು ಸತ್ಯ ಆಗ್ತದೋ ಅಸತ್ಯ ಆಗ್ತದೋ ಅಂತ ತಿಳ್ಕೊಳ್ಳೋದೇ ಕಷ್ಟ ಆಗ್ತದೆ. ಅಂತೆಯೇ ಋಷಿ ಈ ಮಾತು ಹೇಳ್ತಾ ಇದ್ದಾನ, ಸತ್ಯಸ್ಯ ವಚನಂ ಶ್ರೇಯ. ಸತ್ಯ ಮಾತನಾಡುವುದು, ಸತ್ಯ ವಚನ ಶ್ರೇಷ್ಠ. ಆದರೆ ಸತ್ಯ ಜ್ಞಾನಂತೂ ದುರ್ಲಭಂ. ಯಾವುದು ಸತ್ಯ ಅಂತ ನಿರ್ಣಯಿಸುವುದು ಕಷ್ಟ ಆಗ್ತದೆ. ನೋಡಿ, ನಿಮಗೆ ಒಂದು ಪ್ರಸಂಗ ಹೇಳ್ತೀನಿ. ಏನು ಹೇಳೋದು, ಸತ್ಯ ಯಾವುದು ಅಂತ ನಿರ್ಣಯಿಸೋದು ಕಷ್ಟ ಆಗ್ತದೆ ನಿಮಗೆ. ಅದು ಮಹಾಭಾರತದಲ್ಲೇ ಬಂದಿರುವಂಥ ಕತೆ. ಒಬ್ಬ ಬೇಡ ಚಿಗುರಿಯನ್ನು ಅಟ್ಟಿಸಿಕೊಂಡು ಬಂದಾನೆ.
ದಟ್ಟ ಅರಣ್ಯ, ಹುಲ್ಲುಗಾವಲು ಪ್ರದೇಶ. ಅಲ್ಲೊಂದು ಋಷಿಯ ಆಶ್ರಮ. ಋಷಿ ತನ್ನ ಆಶ್ರಮದ ಮುಂದ ಅಧ್ಯಯನಾಸಕ್ತರಾಗಿ ಕುಳಿತುಕೊಂಡಿದ್ದಾನೆ. ಬೇಡ ಅಟ್ಟಿಸಿಕೊಂಡ ಬಂದಂಥ ಜಿಂಕೆ ಅವನ ಆಶ್ರಮದ ಮುಂದನ ಓಡಿ ಹೋಗಿ ಮರೆ ಆಗ್ತದೆ. ಕಾಡ ಅರಣ್ಯದಲ್ಲಿ, ಹುಲ್ಲುಗಾವಲಿನಿಂದ ತುಂಬಿರ್ತಕ್ಕಂಥ ಅರಣ್ಯ, ಹುಲ್ಲುಗಾವಲಿನಲ್ಲಿ ಅದು ಮರೆಯಾಗ್ತದೆ. ಬೇಡ ಓಡಿ ಬಂದು ಋಷಿಗೆ ಕೇಳ್ತಾನೆ, ನನ್ನ ಬೇಟೆ ಇತ್ತಲೇ ಓಡಿ ಬಂದು ಮರೆಯಾಯಿತು, ಎತ್ತ ಹೋಯಿತು ಅಂತ ಕೇಳ್ತಾನೆ. ಈಗ ಋಷಿ ಏನು ಹೇಳ್ಬೇಕ್ರಿ? ಅದು ಎಕಡೆ ಹೋಗ್ಯದ, ಯಾವ ದಿಶೆಯಲ್ಲಿ ಹೋಗ್ಯದ ಇವ ನೋಡ್ಯಾನ. ಇವ ಸತ್ಯ ನೋಡಿದ್ರ ನಿಷ್ಪಾಪಿಯಾದಂಥ ಜಿಂಕೆಯ ಮರ್ಡರ್ ಆಗ್ತದೆ. ಇವ ಬೇರೆ ಕಡೆ ಹೋಗ್ಯದಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ. ಋಷಿ ಏನು ಹೇಳಬೇಕು? ಈಗ ಅವ ಕರೆ ಮಾತಾಡಬೇಕು, ಸುಳ್ಳು ಮಾತಾಡಬೇಕು? ಏನು ಮಾತಾಡಿದ್ರೆ ಸತ್ಯ ಆಗ್ತದ ಅಂತ ನಿರ್ಣಯಿಸೋದೇ ಕಷ್ಟ ಆಗ್ತದೆ. ಅದಕ್ಕೆ ಅವ್ರೇನು ಹೇಳಿದರು? ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುರ್ಲಭಂ. ಸತ್ಯ ವಚನ ಶ್ರೇಷ್ಠ, ಆದರೆ ಸತ್ಯ ಏನು ಹೇಳಿದ್ರೆ ಸತ್ಯ ಆಗ್ತದಂತ ನಿರ್ಣಯಿಸುವುದೇ ಕಷ್ಟವಾಗ್ತದೆ ಅಂದ್ರೆ ಅವರು. ಕಷ್ಟ ಆಯಿತು ಋಷಿಗೆ. ಏನು ಹೇಳಬೇಕಪ್ಪ, ಹೆಂಗೆ ಪಾರಾಗಬೇಕು? ಅದಕ್ಕೆ ಅವ ಶಾಣೆತನ ಮಾಡಿದ ಋಷಿ. ಋಷಿ ಅಂದಂತ ಯಾ ಪಶ್ಯತಿ ನಸಾ ಬ್ರೂತೆ, ಯಾ ಬ್ರೂತೆ ಸಾನ ಪಶ್ಯತಿ, ಅಹೋ ವ್ಯಾದ ಸ್ವಕಾರ್ಯಾರ್ಥಿ ಕಿಂ ಪೃಚ್ಛಸಿ ಮುಹುರ್ಮುಹು. ಋಷಿ ಅಂದಂತ ಯಾವುದು ನೋಡ್ಯದ ಅದಕ್ಕೆ ಹೇಳಕ್ಕೆ ಬರಂಗಿಲ್ಲ, ಯಾವುದು ಹೇಳ್ತದ ಅದು ನೋಡೇ ಇಲ್ಲ. ನಿನ್ನ ಕೆಲಸ ನೀ ಈಡೇರಿಸಿಕೊಳ್ಳಕ್ಕೆ ಹೊಳ್ಳಿ ನನಗೆ ಕೇಳ್ತಿದ್ದಿ. ಹ್ಯಾಂಗೆ ಹೇಳಿನ? ಯಾವುದು ನೋಡ್ಯದ ಅದಕ್ಕೆ ಹೇಳಕ್ಕೆ ಬರಂಗಿಲ್ಲ, ಯಾವುದು ಹೇಳ್ತದ ಅದು ನೋಡೇ ಇಲ್ಲ. ಅದು ಬ್ಯಾಡಂತು. ತೆಲಿಗಿಲಿ ಕೆಟ್ಟದೇನ್ರಿ ನಿಮ್ದು? ನಾ ಏನು ಕೇಳ್ತೀನಿ, ನೀವೇನು ಹೇಳ್ತೀರಿ ಅಂದವ. ನಮ್ಮ ಬೇಟೆ ಯಾಕಡೆ ಹೋಯ್ತು ಅಷ್ಟೇ ಹೇಳ್ರಿ. ಅವ ಋಷಿ ಅಂದಂತೆ ಯಾ ಪಶ್ಯತಿ ನ ಸಾ ಬ್ರೂತೆ, ಯಾ ಬ್ರೂತೆ ಸಾನ ಪಶ್ಯತಿ. ಯಾವುದು ನೋಡ್ಯದ ಅದಕ್ಕೆ ಹೇಳಕ್ಕೆ ಬರಂಗಿಲ್ಲ, ಯಾವುದು ಹೇಳ್ತದ ಅದು ನೋಡೇ ಇಲ್ಲ. ನಿಮಗೆಲ್ಲ ಅರ್ಥ ಆಗ್ಬೇಕದು. ಗೊತ್ತೇಕಿನ ನಾ ಹೇಳುತ್ತಾನೆ ನಿಮಗೂ ಅರ್ಥ ಆಗಂಗಿಲ್ಲ ಅದು ಹಂಗಂದ್ರೆ ಏನಂತ. ಯಾವುದು ನೋಡ್ಯದ ಅದಕ್ಕೆ ಹೇಳಕ್ಕೆ ಬರಂಗಿಲ್ಲ, ಯಾವ್ದು ಹೇಳ್ತದ ಅದು ನೋಡೇ ಇಲ್ಲ ಅನ್ಕೊಂತ ಕುಂತೀವ. ಬೇಡಂದ, ಬೆನ್ನತ್ತಿ ಬಂದ ಬೇಡಂದ. ಇದು ಡಿಸಾರ್ಡರ್ ಅಂತ ಕಾಣುತ್ತೆ. ಇದು ಮೈಂಡ್ ಏನ್ರಿ ಮೆಂಟಲ್ ಮನುಷ್ಯ. ಮೆಂಟಲ್ ಅದ ನೀವು ಋಷಿ ಅಂತವ. ಏನು ನಾ ಏನು ಕೇಳ್ತೀನೋ ಅವ ಏನು ಹೇಳ್ತಾನೋ. ಇವನ್ ಕೂಡ ಮಾತಾಡ್ಕೊಂತ ಕುಂತ್ರ ನನ್ನ ಬೇಟೆ ಕಳೆದು ಹೋಗ್ತದಂತ. ಅದು ಹೋಗಿತ್ತು ಒಂದು ಕಡೆ, ಇವ ಓಡಿ ಹೋದ ಒಂದು ಕಡೆ. ಋಷಿ ಅಂದ ನಾ ಬದುಕಿದ್ನಪ್ಪ ಅಂದವ. ಅವ ಏನು ಹೇಳ್ದ ಹೇಳ್ರಿ? ನೋಡ್ರಿ, ಇಂಥ ಧರ್ಮ ಸಂಕಟ ಬಂದಾಗ ಋಷಿ ಹ್ಯಾಂಗೆ ಕಡಕಾದ ಅಂತಂದ್ರೆ ಮಹಾಭಾರತ ಹೇಳ್ತದೆ, ಯಾವುದು ನೋಡ್ಯದ ಅದು ಹೇಳಕ್ಕೆ ಬರಂಗಿಲ್ಲ, ಅದಕ್ಕೆ ಯಾವುದು ಹೇಳ್ತದ ಅದು ನೋಡೇ ಇಲ್ಲ. ಅವ ಬರೋಬ್ಬರನೇ ಮಾತಾಡ. ಯಾವುದು ನೋಡ್ಯದ? ಚಿಗುರೆ ಹೋದದ್ದು ಕಣ್ಣು ನೋಡ್ಯದ ಅದಕ್ಕೆ ಹೇಳಕ್ಕೆ ಬರಂಗಿಲ್ಲ ಅನ್ನಂತ. ನಾಲಿಗೆ ಹೇಳ್ತದ ಅದು ನೋಡೇ ಇಲ್ಲ ಅನ್ನಂತ. ಹಿಂಗೆ ಒಮ್ಮೊಮ್ಮೆ ಧರ್ಮ ಸಂಕಟದಿಂದ ನಾವು ಪಾರಾಗಬೇಕಾಗ್ತದೆ. ಇದು ಮಹಾಭಾರತದ ಕಥೆ ಆಯಿತು. ಭಾಳ ಓಲ್ಡ್ ಆಯ್ತು ಇದು. ನಿಮ್ಮ ದಿನಮಾನದ ಕಥೆನೇ ಹೇಳ್ತೀನಿ. ಇಂಥ ಪ್ರಸಂಗಗಳು ನಮ್ಮ ಜೀವನದಾಗೂ ಬರ್ತಾವೆ.
ಎಷ್ಟು ಸಲ ಬರಂಗಿಲ್ಲ. ಸತ್ಯ ಹೇಳಿದ್ರೆ ಅಪ್ಪನಿಗೆ ತ್ರಾಸಾಗ್ತದೆ, ಸುಳ್ಳು ಹೇಳಿದ್ರೆ ಅವನಿಗೆ ತ್ರಾಸಾಗ್ತದೆ. ಹಿಂಗೆ ಪ್ರಸಂಗ ಬರ್ತಾವ. ಸುಳ್ಳು ಹೇಳಿದ್ರೆ ಅಪ್ಪಗೆ ತ್ರಾಸ, ಸತ್ಯ ಹೇಳಿದ್ರೆ ಅವ್ಗೆ ತ್ರಾಸ. ಇಂಥವು ನಮ್ಮ ಜೀವಮಾನದಲ್ಲಿ ಎಷ್ಟು ಪ್ರಸಂಗಗಳು ಬರ್ತಿರ್ತಾವ. ಧರ್ಮ ಸಂಕಟದಿಂದ ಒದಾಡ್ತಿರ್ತೀವಿ. ನಾನು ಅದಕ್ಕೂ ಒಂದು ದೃಷ್ಟಾಂತ ಹೇಳ್ತೀನಿ, ಅಂದರೆ ನಿಮ್ಮ ಕಲ್ಪನೆ ಬರ್ತದೆ ಸ್ಪಷ್ಟವಾಗಿ. ಅವನ ಗಂಡಗ ಈ ಮಟನ್ ತಿನ್ನಬೇಕು ಅಂತ ಮನಸ್ಸಾಗಿತ್ತು. ಒಂದು ಅರ್ಧ kg ಮಟನ್ ತಂದು ಕೊಟ್ಟು ಕೆಲಸಕ್ಕೆ ಹೊಂಟಿದ್ದ. ಹೆಂಡ್ತಿಗೆ ಹೇಳ್ದ, ಬರೋದ್ರಾಗನ ಚಪಾತಿ ಮಾಡು, ಮಟನ್ ಪಲ್ಯ ಮಾಡು, ಕೆಲಸಕ್ಕೆ ಹೊಂಟೀನಿ, 1 ಗಂಟೆ 12 ಗಂಟೆ 1 ಗಂಟೆ ತನಕ ಕೆಲಸ ಮಾಡಿ ಹಸಿದು ಬರ್ತೀನಿ, ಬರೋದ್ರಾಗನ ಅಡುಗೆ ರೆಡಿ ಇರಬೇಕು. ನಾ ಬ್ರೇಕ್ಫಾಸ್ಟ್ ಇಲ್ಲ ಹಂಗೆ ಹೊಂಟೀನಿ, ಬರೋದ್ರಾಗನ ಅಡುಗೆ ರೆಡಿ ಇರ್ಬೇಕಂತ ಹೇಳ್ದ. ಆಯ್ತು ಮಾಡ್ತೀನಿ ಹೇಳ್ರಿ ಅಂತಂದು. ನಾವು 12-1 ಗಂಟೆಗೆ ಬರೋದಲ್ಲ, ಈ ಟಿ ವಿ ಒಳಗೆ ಚಲೋ ಸೀರಿಯಲ್ ಬರ್ಲಾಕ ಹತ್ತಿತ್ತು. ಏನೇನೋ ಬರ್ತಾವಲ್ಲ, ಅದು ನೋಡಿ ಅದು ಮುಗಿದ ಮೇಲೆ ಮಾಡೋಮು ಅಂಥೇಳಿ. ಸ್ವಲ್ಪ ಹೆಣ್ಮಗಳು ಲೇಜಿನೇ ಇದ್ಲು. ಹೆಣ್ತಕ್ಕಿ ಮಾಡಿದ್ರೆ ಆಯ್ತೇಳು, ಇನ್ನೂ ಟೈಮ್ ಐತಲ್ಲ ಅಂಥೇಳಿ ಏಕೆ ಟಿ ವಿ ನೋಡ್ಕೊಂತ ಕುಂತೀವಿ. ಲಕ್ಷ್ಯ ಎಲ್ಲ ಟಿ ವಿ ಮೇಲೆ. ಅದನ್ನು ಸರಿಯಾಗಾರ ತೆಗೆದಿಡಬೇಕಾ ಅಂದರೆ ಅದು ಹುಡುಗ ಅಂಗಳದಾಗ ಆಡ್ತಿತ್ತು. ಮಗ 4-5-6 ವರ್ಷದ ಮಗ. ಅವಕ್ಕೆ ಆಟದ ಕಡೆ ಲಕ್ಷ್ಯ ಇರ್ತಾವೆ, ಟಿ ವಿ ಅದೇನು ಲಕ್ಷ್ಯ ಇರೋಂಗಿಲ್ಲ ಸಣ್ಣ ಮಕ್ಕಳಿಗೆ. ಅದು ಅಂಗಳದಾಗ ಆಡ್ತಿತ್ತು. ಅದು ಅಂಗಳದಾಗ ಆಟದಾಗ ಮಗ್ನಾಗಿತ್ತು. ಈ ಅಮ್ಮ ಟಿ ವಿ ನೋಡಿದ್ರಾಗ ಮೈ ಮರ್ತಿದ್ಲು. ಅವರ ಮನೆ ಅಂಗಳದಾಗ ಹಿತ್ತಲದಾಗ ಬ್ಯಾಕ್ ಯಾರ್ಡ್ ಅಂತಾರಲ್ಲ, ಹಿಂಭಾಗದಲ್ಲಿ ನಾಯಿ ಮರಿ ಹಾಕಿತ್ತು. ಅದು ಹಸಿದಿತ್ತು, ಒಳ್ಳೆ ಅವಕಾಶ ಸಿಗುತ್ತು. ಏನು ಅರ್ಧ kg ಮಟನ್ ಇಟ್ಟಿದ್ರಲ್ಲ, ಅದು ತೊಗೊಂಡು ಹೋಗಿ ತಾನೂ ತಿಂತು, ಮರಿಗಳಿಗೂ ತಿನ್ನಿಸ್ತದು. ಇದು ಹುಡುಗ ನೋಡಿತ್ತದು. ಹೀಗೆ ಆಮೇಲೆ ಪ್ರಜ್ಞೆ ಬಂತು ಮೈ ಮ್ಯಾಗ. ಅಯ್ಯೋ ಟೈಮ್ ಆಯಿತು, ಅಡುಗೆ ಮಾಡ್ಬೇಕಂದ್ರಾಗನ ಮಟನ್ ಅದಿದು ಗಾಯಬಾಗ್ಯದ, ಯಾಕಡೆ ಹೋಯ್ತು ಅಂತ ನೋಡಿದ್ರಾಗನೆ ಅದು ತಿಂದು ಮುಗಿಸ್ಲಾಕ ಬಂದಿತ್ತು. ಅಷ್ಟೊತ್ತಿಗೆ ನಾಯಿ ನೋಡಿಲ್ಲ, ಆ ಕಡೆ ಈ ಕಡೆ ಓಡಾಡಿ ಆಕೆಗೆ ಡೌಟ್ ನಾಯಿ ಇತ್ತು ಎಲ್ಲಿ ಇದನ್ನ ಒಯ್ತು ಅಂತ ನೋಡೋದ್ರಾಗನ ಅದು ತಿಂದು ಮುಗಿಸ್ಬಿಡ್ತದೆ. ಈ ಅಮ್ಮ ಹೋಗೋದ್ರಾಗನ ಸಿಟ್ಟು ಬಂತು ಆಕೆಗೆ ನಾಯಿ ಮ್ಯಾಗ. ನಾಯಿ ಹೊಡ್ಲಾಕ ಹೋದ್ಲು, ಓಡಿ ಹೋಯ್ತು. ಟೈಮರ ಆಗ್ಯದ, ಅರ್ಜೆಂಟ್ ಅಡುಗೆ ಮಾಡ್ಬೇಕಾಗ್ಯದ. ನಾಯಿ ಮ್ಯಾಗ ಸಿಟ್ಟು ಬೇರೆ ಇತ್ತು, ಶೇಡ್ ತೀರಿಸ್ಕೋಬೇಕಂದಕ್ಕೇನೆ ಅದ್ರಾಗ ನಾಯಿ ಮರಿನ ಒಂದು ತೊಗೊಂಡು ಬಂದು ನಾಯಿ ಮ್ಯಾಗ ಶೇಡ್ ತೀರಿಸ್ಕೊಂಡಂಗಾಯ್ತು, ಅಡುಗೆ ಮಾಡ್ದಂಗಾಯ್ತು ಅಂತ ಅಡುಗೆ ಮಾಡಿದ್ಲು. ನಾಯಿ ಮಾಂಸ, ಕುರಿ ಮಾಂಸ ಹೋಗಿ ನಾಯಿ ಮಾಂಸದ ಅಡುಗೆ ಮಾಡಿದ್ಲು. ಇದು ಹುಡುಗ ನೋಡಿತ್ತು, ಅಂಗಳದಾಗ ಆಡುವಂಥ ಹುಡುಗೆಲ್ಲ ನೋಡಿತ್ತಿದು. ಅಪ್ಪ ಮಟನ್ ತಂದು ಕೊಟ್ಟಿದ್ದು ನೋಡಿತ್ತು, ಇದು ನಾಯಿ ಅದನ್ನು ತಿಂದಿದ್ದು ನೋಡಿತ್ತು. ಅವು ಏನು ಬಾಂಧಗಾಡ ಮಾಡಿದ್ಲು ಅದನ್ನು ನೋಡಿತ್ತದು. ಅಪ್ಪ ಬಂದ, ಹಸಿವೆ ಬಂದ, ಊಟಕ್ಕೆ ಕುಂತಾನ. ಹುಡುಗ ಏನು ಮಾಡ್ಬೇಕು ಹೇಳ್ರಿ? ಅವ ಸತ್ಯ ನುಡಿಬೇಕಾ ಅಸತ್ಯ ನುಡಿಬೇಕಾ? ಏನು ಹೇಳ್ಬೇಕು ಹೇಳ್ರಿ? ಮನೆಯೊಳಗೆ ಬರುತ್ತಾನ. ಅಪ್ಪ ಕೇಳ್ದ,
ಮಗ ನಿಮ್ಮ ಮಮ್ಮಿ ಅಡುಗೆ ಮಾಡ್ಯಾಳು ಅನ್ಕೊಂತ ಕೇಳ್ಕೊತಾನ ಬಂದ. ಹುಡುಗಿ ಏನು ಹೇಳ್ಬೇಕು ಹೇಳ್ರಿ ಈಗ? ಅದು ಸತ್ಯ ಮಾತಾಡಿದ್ರೆ ಮಮ್ಮಿಗೆ ಪೆಟ್ಟು ಬೀಳ್ತದೆ. ಅದು ಅಕಸ್ಮಾತ್ ಸುಳ್ಳು ನೋಡಿದ್ರೆ ಅಪ್ಪ ನಾಯಿ ಮರಿ ತಿಂತಾನೆ. ಹೆಂಗೆ ಮಾಡ್ಬೇಕು? ಈ ಪ್ರಸಂಗಗಳು ಬರ್ತಾವಿಲ್ಲ ನಿಮ್ಮ ಜೀವನದಾಗ? ಉದಾಹರಣೆ ಮೂಲಕ ತಿಳಿಸಿದೆ. ಇಂಥ ಪ್ರಸಂಗಗಳು ಸತ್ಯ ನೋಡಿದ್ರೆ ಸಮಸ್ಯೆ ಉಂಟಾಗ್ತದೆ, ಧರ್ಮ ಸಂಕಟ ಉಂಟಾಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ಭಾಳ ಹುಷಾರಾಗಿ ಬದುಕಬೇಕಾಗ್ತದೆ. ಹುಡುಗ ಭಾಳ ಶಾಣೆ ಇತ್ತು, 5-6 ವರ್ಷದ ಹುಡುಗ ಅಂದ್ರೂ ಹುಡುಗ ಭಾಳ ಶಾಣೆ ಇತ್ತು. ಇನ್ನೇನಪ್ಪ ತಿಂತಿದ್ದ, ಬಾಯಾಗಿ ಇಟ್ಕೊತಿದ್ದ. ಯಪ್ಪ 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 ಅದು ತಿನ್ನಬೇಡ, ಅವು ಮಾಡಿಟ್ಟು ಟಿ ವಿ ನೋಡ್ಕೊತ ಕುಂತಿದ್ಲು, ಅದು ನಾಯಿ ಬಂದು ಎಂಜಲು ಮಾಡ್ಯದ ಅಂತ ಹೇಳಿದ ಹುಡುಗ. ಅಪ್ಪನೂ ಉಳ್ದ, ಅವನು ಉಳಿದ್ಲು. ಇಂಥ ಪ್ರಸಂಗಗಳು ಬರ್ತಾವೆ. ಆದ್ದರಿಂದ ಸತ್ಯ ಮಾತನಾಡಿದರೆ ಅನ್ನಿಸ್ತದೆ ಒಮ್ಮೊಮ್ಮೆ ಸಮಸ್ಯೆ ಆಗ್ತದೆ ಅಂತ. ಆದರೆ ನೆನ್ಪಿಟ್ಕೊಳ್ರಿ, ಅತಿಕಾಮಿ ಯತಿಯಾಗಬಲ್ಲನೆ, ಹುಷಿಬವನು ಋಷಿಯಾಗಬಲ್ಲನೆ. ಅತಿಕಾಮಿಯಾದವ ಯತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹುಷಿವಮ ಬರೀ ಸುಳ್ಳ ಹೇಳಮ್ಮ ಎಂದೂ ಋಷಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜಗತ್ತಿನ ಎಲ್ಲ ಸಂತರು ಮಹಾತ್ಮರು ಸತ್ಯವನ್ನೇ ನುಡಿಬೇಕು, ಸತ್ಯಕ್ಕಾಗಿಯೇ ಬದುಕಬೇಕು. ಯಾಕೆ? ಟ್ರುತ್ ಅಲೋನ್ ಟ್ರಂಪ್ಸ್. ಏನಂತಾರೆ? ಟ್ರುತ್ ಅಲೋನ್ ಟ್ರಂಪ್ಸ್. ಸತ್ಯ ಮಾತ್ರ ಗೆಲುವಿನ ನಗೆಯನ್ನು ಬೀರ್ತದೆ. ನಿಮಗನಿಸ್ತದ ಒಮ್ಮೊಮ್ಮೆ ಅಸತ್ಯ ಮಾತನಾಡುವವರೇ ಮೆರಿತಾ ಇದ್ದಾರೆ, ಅಪ್ರಾಮಾಣಿಕ ಬದುಕನ್ನು ಬದುಕುವವರೇ ಜಗತ್ತಿನೊಳಗ ಮೋಸ ವಂಚನೆ ಮಾಡವ್ರೆ, ಅಸತ್ಯದ ಹಾದಿ ಹಿಡಿದವ್ರೆ ಜಗತ್ತಿನೊಳಗ ಮೆರಿತಾ ಅದಾರ್ರಿ ಅಂತ ಅನಿಸ್ತದೆ ನಿಮಗೆ. ಅಸತ್ಯನೇ ಗೆಲ್ತದೇನೋ ಅಂತ ಅನಿಸ್ತದೆ. ಅಸತ್ಯವನ್ನು ಅನುಸರಿಸುವವರೇ ಜಗತ್ತಿನ ಭಾಳ ಮಂದಿ ಅದಾರ. ಇಲ್ಲ, ಒಂದು ಪ್ರಸಿದ್ಧ ಮಾತಿದೆ ಸಂಸ್ಕೃತದೊಳಗೆ, ಸತ್ಯಂ ಜನ ವಿರೋಧಾಯ ಅಸತ್ಯಂ ಜನರಂಜನಂ. ಸತ್ಯ ಜನರಿಗೆ ವಿರೋಧ ಅನ್ನಿಸ್ತದ, ಸತ್ಯ ವಿರೋಧ ಅನ್ನಿಸ್ತದ, ಅನ್ಸಂಗಿಲ್ಲ. ಅವ್ ನೋಡ್ರಿ ಕೂದಲೆಲ್ಲ ಬಿದ್ದು ಹೋಗಿರ್ತಾವ, ಹೋಳ್ನೆತ್ತಿ ಇರ್ತದೆ. ಅವಾಗೇನಂತೀರಿ? ಕೂದಲೆಲ್ಲ ಬಿದ್ದೋದ ಅವಾಗ ಏನಂತಿರ್ತೀರಿ? ನೋಡ್ರಿ ಅವ ಇರ್ತಾನ ಗಿಡ್ಡ ಗಿಡ್ಡ ಅಂದ್ರೆ ಸಿಟ್ಟು ಬರ್ತದೆ. ಕಾರಾಗಿರ್ತಾನ ಕರೆ ಅಂದ್ರೆ ಸಿಟ್ಟು ಬರ್ತದೆ. ತಪ್ಪೇನು? ಕರೆನೇ ಮಾತಾಡ್ತೀವಿಲ್ಲ ನಾವು. ಕಾರಾಗ ಇದ್ದದ್ದೇ ಕರೆ ಐತಿ, ಕರೆ ಅಂತಂತಂದ್ರೆ ಕಲ್ಲೇ ತಗೋತಾನವ. ಹೌದಾ? ಆದ್ದರಿಂದ ಏನಂದ್ರೆ ಅವರು ಸತ್ಯಂ ಬ್ರೂಯಾತ್, ಭಾಳ ಚಂದ ಮಾತಿದೆ. ಈ ಮಾತನ್ನು ನೆನಪಿನಲ್ಲಿ ಇಟ್ಕೋಬೇಕು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಋಷಿಗಳು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯಂ ಅಪ್ರಿಯಂ ನ ಬ್ರೂಯಾತ್, ಏಷ ಧರ್ಮ ಸನಾತನಃ. ನೋಡಿ ಎಷ್ಟು ಚಂದ ಮಾತು ಹೇಳಿದ್ರು ಸತ್ಯವನ್ನೇ ಕುರಿತು. ಸತ್ಯಂ ಬ್ರೂಯಾತ್, ಸತ್ಯವನ್ನೇ ಹೇಳಬೇಕು, ಅಸತ್ಯವನ್ನು ಹೇಳಬಾರದು. ಅಪ್ರಿಯವಾದ
ಪ್ರಿಯವಾದಂಥ ಸತ್ಯವನ್ನು ಹೇಳಬಾರ್ದು, ಸತ್ಯವು ಪ್ರಿಯವಾಗುವಂತೆ ಹೇಳಬೇಕು ಅಂತಾರ. ಹಂಗಂದ್ರೆ ಅರ್ಥ ಆಗ್ತದ? ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಿದರೆ ಅಪ್ರಿಯ ಅನ್ನಿಸ್ತದೆ, ಆ ಸತ್ಯ ಅಪ್ರಿಯವಾಗದಂತೆ, ಕಹಿ ಅನಿಸದಂತೆ ಹೇಳಬೇಕು. ಹಂಗೆ ಸಾಧ್ಯ ರೀ. ನಾನೊಂದು ಕತೆ ಹೇಳ್ತೀನಿ ಅಂದರೆ ನಿಮ್ಗೆ ಸ್ಪಷ್ಟ ಗೊತ್ತಾಗ್ತದೆ. ಅದು ಅಂದರೆ ಸತ್ಯ ಅಪ್ರಿಯವಾಗದಂತೆ ಹೆಂಗೆ ಹೇಳಬೇಕು ಅನ್ನೋದಕ್ಕೆ ಒಂದು ಬೀರ್ಬಲ್ನ ಕತೆ ಹೇಳ್ತೀನಿ, ಅಂದರೆ ನಿಮ್ಗೆ ಸ್ಪಷ್ಟತೆ ಆಗ್ತದೆ. ಅಕ್ಬರ್ ಬಾದ್ಶಾ ಒಮ್ಮೆ ಕನಸು ಬಿತ್ತಂತೆ. ಏನ್ರಿ, ಏನು ಕನಸು ಬಿದ್ದಿತ್ತು ಅಂದರೆ, ಅವನ ಬಾಯಾಗ ಎಲ್ಲ ಹಲ್ಲು ಬಿದ್ದು ಆದಂಗೆ, ಬಚ್ಚಬಾಯ್ ಅಂತಿರಲ್ಲ, ಅವನ ಬಾಯಿ ಬಚ್ಚಬಾಯ್ ಆಗಿತ್ತು. ಇದ್ರಾಗ ಕನಸಿನಾಗ ಎಲ್ಲ ಹಲ್ಲು ಬಿದ್ದು ಹೋದಂಗೆ ಆಗಿದ್ದು. ಎಚ್ಚರ ಆಯಿತು. ಬಾಯಾಗ ಕುಯ್ಯಾಡಿಸ್ಕೊಂಡು ನೋಡ್ಕೊಂಡು ಹಲ್ಲು ಅದಾವ ಇಲ್ಲ ಅಂಥೇಳಿ, ಯಾಕೆ ಬಚ್ಚಬಾಯ್ ಆಗಿತ್ತು ಕನಸಿನಾಗ. ರಾಜಾಗ ಗುಂಗ ಏನ್ರಿ ಅವನಿಗೆ ಭ್ರಾಂತಿ ಆದಂಗೆ ಆಯಿತು. ಏನಪ್ಪ ಓಸು ಬಚ್ಚಬಾಯ್ ಆದಂಗೆ ಆಗಿತ್ತು ನಂದು ಕನಸಿನಾಗ, ಹಿಂಗ್ಯಾಕಾಯ್ತು, ಏನಿದ್ರ ಅರ್ಥ? ನಮ್ಮಲ್ಲಿ ಕನಸಿನ ಭವಿಷ್ಯವನ್ನು ಹೇಳುವುದೇ ಒಂದು ಶಾಸ್ತ್ರ ಇದೆ. ಅವ್ರನ್ನೆಲ್ಲರನ್ನ ಕರೆಸದ, ಅವರ ಶಾಸ್ತ್ರದ ಪ್ರಕಾರ ಅದರ ಅರ್ಥ ಏನ್ರಿ, ಅವರ ಶಾಸ್ತ್ರ ರೀತ್ಯ ಅದಕ್ಕೆ ಅರ್ಥ ಏನಪ್ಪ ಅಂತಂದರೆ, ಅವನ ಕಣ್ಣು ಮುಂದೆ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾರ. ಅದು ಏನು ಸತ್ಯ ಅದನ್ನು ಹೇಳಿದರು ಅವರು. ನಿಮ್ಮ ಕಣ್ಣೆದುರಿಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾರ್ರಿ ಅಂತ ಹೇಳಿದರು. ಸತ್ಯ ಸತ್ಯ ಖರೇನೆ ಹೇಳ್ಯಾರ ಅವರು. ಆದರೆ ಅದು ಅಪ್ರಿಯ ಅನ್ನಿಸ್ತವನಿಗೆ. ನಿಮಗೆ ಭವಿಷ್ಯ ಹೇಳಕ್ಕೆ ಬರಂಗಿಲ್ಲ. ಹುಚ್ಚುಸ್ ನಂಗೆ ಒಂದು ಏನಾರ ಹೇಳ್ತೀರಿ. ನಮ್ಮ ಬೀರ್ಬಲ್ ಭಾಳ ಶಾಣೆ ಅದಾನ, ಕರ್ಕೊಂಬಾರ ಬೀರ್ಬಲ್ನ ಕರ್ಕೊಂಬಂದರು. ಬೀರ್ಬಲ್ ಭಾಳ ಶಾಣೆ ಮನುಷ್ಯ, ಮಾತಾಡ್ಲಕ್ಕಂತೂ ಭಾಳ ಶಾಣೆ ಮನುಷ್ಯ ಅವ. ಬೀರ್ಬಲ್, ನನಗೊಂದು ಕನಸು ಬಿದ್ದಿತ್ತಪ್ಪ. ಕನಸಿನಾಗ ನಾನು ಬಚ್ಚಬಾಯಿ ಆಗಿದ್ದೆ. ಒಂದು ಹಲ್ಲು ನನ್ನ ಬಾಯಾಗಿರಲಿಲ್ಲ. ಏನಿದ್ರ ಕನಸಿನ ಅಭಿಪ್ರಾಯ? ಇದು ದುಸ್ವಪ್ನವೋ ಸುಸ್ವಪ್ನವೋ ಏನಂತಿ? ಇಷ್ಟು ಅನ್ನೋದ ತಡ ಬೀರ್ಬಲ್ಲ. ಎಂಥ ಶುಭ ಸೂಚಕ ಕನಸು ಮಹಾರಾಜ್, ಇಂಥ ಕನಸು ಯಾರಿಗೆ ಬೀಳ್ತದ? ನಿಮ್ಮಂಥವ್ರಿಗೆ ಬೀಳೋದು. ನಿಮ್ಮಂಥವ್ರಿಗೆ ಬೀಳೋದು ಅಲ್ಲ. ನಮ್ಮ ಕಣ್ಣೆದ್ರಿಗೆ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾವಂತಲ್ಲ. ಯಾರು ಹೇಳ್ತಾರ್ರಿ? ನೀವು ಎಷ್ಟು ವರ್ಷ ಬದುಕ್ತೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗಿಂತಲೂ ನಿಮ್ಮ ಆಯುಷ್ಯ ಹೆಚ್ಚಿಗೈತೆ ನೋಡ್ರಿ ಅಂದವ. ಹಿಂಗೆ ಹೇಳಕ್ ಏನು ಹೇಳ್ದವ? ಅವ್ರೇನು ಹೇಳ್ಯಾರ ಅದನ್ನೇ ಹೇಳ್ಯಾನ, ಅದೇ ಸತ್ಯವನ್ನೇ ಹೇಳ್ಯಾನ. ಇಟ್ಟೆ ಸತ್ಯವನ್ನು ಅಪ್ರಿಯವಾಗದಂತೆ ಹೇಳ್ಯಾನ. ಅಂದರೆ ಈಗ ನೋಡ್ರಿ, ಕುಂಟನಿಗೆ ಕುಂಟ ಅನ್ನುವುದು ಸತ್ಯವೇ, ಆದ್ರೆ ಅವನಿಗೆ ಅಪ್ರಿಯ ಅನ್ನಿಸ್ತದೆ. ಅದಕ್ಕೆ ನಾವೇನು ಹೊಸ ಶಬ್ದ ಬಳಸ್ಲಕತ್ತೀವಿ ಗೊತ್ತೇನ್ರಿ? ದಿವ್ಯಾಂಗರು ಅಂತ ಹೇಳಕತ್ತೀವಿ. ದಿವ್ಯಾಂಗರು ಅಂದ್ರೆ ಕುಂಟ್ರಿ ಅಂದಂಗೆ, ಮತ್ತೇನೇನು ಕಾಲಿದ್ದಾವ ಅಂದಂಗೆ. ಅದಕ್ಕೆ ಅರ್ಥ
ಏನು ದಿವ್ಯ ಈ ಶಬ್ದ ಬೇರೆ ಬಳಸ್ಲಕತ್ಯಾರ, ಕುಂಟ ಅನ್ನಂಗಿಲ್ಲ. ಏನಂತಾರ? ದಿವ್ಯಾಂಗ ಅಂತ. ಏನಂದಂಗೆ ಆಯ್ತು ಹಂಗಂದ್ರೆ? ಶಬ್ದ ಬೇರೆ ಬಳಸಿದ್ರಿ. ಅದಕ್ಕೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ಸತ್ಯವನ್ನೇ ಹೇಳಬೇಕು. ಸತ್ಯ ಯಾವುದು ಅನಿಸಿಕೊಳ್ಳುತ್ತದೆ ಅಂದರೆ ಅದು ಪ್ರಿಯವಾಗಬೇಕು, ಹಿತವಾಗಬೇಕು. ಈಗ ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ನಾನು. ಒಮ್ಮೊಮ್ಮೆ ಸುಳ್ಳು ಹೇಳಿದ್ರು ಅದರಿಂದ ಕಲ್ಯಾಣ ಆಗ್ತದಂದರೆ ಅದು ಸುಳ್ಳು ಅನಿಸ್ಕೊಳ್ಳಂಗಿಲ್ಲ. ಈಗ ನಿಮ್ಮ ಸಿನಿಮಾದವ್ರು ಹೇಳ್ತಾರಲ್ಲ, ಸೀರಿಯಲ್ದವ್ರು ಹೇಳ್ತಾರಲ್ಲ, ಹೇಳೋದೇನು ತೋರಿಸೋದೇನು ಎರಡೂ ಒಂದೇ. ಅವೇನು ಕರೆ ಅದಾವೇನು ರೀ? ಹಾಂ, ಅವ ಎಷ್ಟು 25 ಅಂತಸ್ತು ಇದ್ರ ಮ್ಯಾಗಿಂದ ಹಾರ್ತಾನಂತ. ಹಾರನ್ನು ನಮ್ಮ ಇದ್ರ ಮ್ಯಾಗಿಂದ ಹಾರಬಾನಿಲ್ಲ ಹೇಳ್ತೀನಿ ನಾವು. ಅದು ತೋರ್ಸಂಗಿಲ್ಲ ರೀ ಅದ್ರಾಗ. ಅವ ಎಷ್ಟು 25 ಅಂತಸ್ತಿನ ಮ್ಯಾಗಿನಿಂದ 25th ಫ್ಲೋ ಅಷ್ಟು ಮ್ಯಾಗಿನಿಂದ ಹಾರ್ತಾನ. ಹಾರು ಹಿಂಗೆ ನಿಂದಿರ್ತಾನೆ, ಹಿಂಗೆ. ಇವು ಗಾಬರಿಯಾಗಿ ನೋಡ್ತಾವ. ಒಬ್ಬ ಮನುಷ್ಯ ಇರ್ತಾನ, ಅವ 1000 ಮಂದಿ ಹೊಡಿತಾನೆ. ಹೊಡಿ ಬಾ ನೋಡ, ಬಾ ನಮ್ಮ ಮುಂದಪ್ಪ, ನಮ್ಮ ಒಂದು 4-5 ಹುಡುಗರ ಬಿಡ್ತೀವಿ. ನಮ್ಮ ಕಾಲೇಜ್ ಹುಡುಗರನ್ನ ಒಂದು 4-5 ಮಂದಿನೇ ಬಿಡ್ತೀವಿ. ಹೊಡಿ ಬಾ ಇವ್ರಿಗೆ ನೋಡೋಣ. ಬರೀ ಸುಳ್ಳೆ. ಅದೇನೋ ಬಾಹುಬಲಿ ಭಾಳ ಓಡ್ತಂತಲ್ಲ, ನಾನು ನ್ಯೂಸ್ ಪೇಪರ್ದಾಗ ಓದಿದ್ದ. ಮತ್ತು ಅದರಂಥ ಸುಳ್ಳಂತೂ ಯಾವುದೂ ಅಲ್ಲ. ಆ ಸುಳ್ಳು ಹೇಳಕ್ಕೆ 800 ಕೋಟಿ ಖರ್ಚು ಮಾಡ್ತಾರೆ. ಎಷ್ಟು ಅದು? ಎಷ್ಟು ರೀ? 1000 ಕೋಟಿ ಬಜೆಟ್ ಅಂತ. ಏನು ಹಂಗಂದ್ರೆ ಅರ್ಥ ಆಗ್ತದೋ ಏನು ಇಲ್ಲೋ? ಬರೀ ಸುಳ್ಳೇ ಹೇಳೋದ ಮತ್ತು? ಹಾಂ, ಹಂಗೆ ಸುಳ್ಳು ಹೇಳಿದ್ರು ಅದರಿಂದ ದುಷ್ಟಶಕ್ತಿ ದಮನ ಆಗ್ತದೆ, ಶಿಷ್ಟಶಕ್ತಿ ಗೆಲ್ತದೆ ಎಂಬ ಒಂದು ಸಂದೇಶವನ್ನು ಕೊಡ್ತಾರಷ್ಟೇ ಅಲ್ಲ. ಇವತ್ತು ನೀವು ರಾಮಾಯಣ ನೋಡಿದ್ರಿ, ಮಹಾಭಾರತ ನೋಡಿದ್ರಿ, ಬಹುತೇಕ ಅವೆಲ್ಲ ಇತ್ತೀಚೆಗೆ ಮಾಡಿರ್ತಕ್ಕಂಥವುಗಳೆಲ್ಲ 3D ತಂತ್ರಾಂಶವನ್ನು ಬಳಸಿಕೊಂಡು ಏನು ಅದ್ಭುತವಾದಂಥ ದೃಶ್ಯ ವೈಭವವನ್ನು ತೋರಿಸಿದರು. ಎಲ್ಲವೂ ಸುಳ್ಳೆ. ಸುಳ್ಳು ಹೇಳಿದ್ರು ಸುಳ್ಳಿನ ಮೂಲಕ ಸತ್ಯ ಸಂದೇಶವನ್ನು ಬೀರಲಾಗ್ತದೆ. ಹೌದು, ಸುಳ್ಳಿನ ಮೂಲಕೂ ನೀವು ಏನು ಅವು ಕಾಲ್ಪನಿಕ ಕಥೆನೇ ಅಲ್ರಿ, ಏನು ವಾಸ್ತವಿಕ ಇರ್ತಾವು. ನೀವು ಏನು ಸಿನಿಮಾ ನೋಡ್ತೀರಿ, ಯಾವ ಸೀರಿಯಲ್ಸ್ ನೋಡ್ತೀರಿ, ಎಲ್ಲ ಸುಳ್ಳೆ. ಸುಳ್ಳು ಹೇಳುವುದರ ಮೂಲಕ ಮಾನವೀಯತೆಯನ್ನು ಎತ್ತಿ ತೋರಿಸ್ತಾ ಇರ್ತೀವಿ, ಪ್ರೀತಿಯನ್ನು ಎತ್ತಿ ತೋರಿಸ್ತೀವಿ, ಕೌಟುಂಬಿಕ ಬಾಂಧವ್ಯ ಹೆಂಗಿರಬೇಕು ಎಂಬುದನ್ನು ತೋರಿಸಿಕೊಡ್ತೀವಿ. ಸುಳ್ಳು ಹೇಳಿದ್ರು ಕೂಡ ಅದು ತಪ್ಪಲ್ಲ ಅಂತ ಹೇಳ್ತೀವಿ. ಎಂಥ ಸುಳ್ಳು ಡೇಂಜರಸ್ ಅಂದರೆ ಆ ಸುಳ್ಳಿನಿಂದ ಇನ್ನೊಬ್ಬನಿಗೆ ಅಹಿತ ಆಗ್ತಿತ್ತು, ಆ ಸುಳ್ಳಿನಿಂದ ಇನ್ನೊಬ್ಬನ ಜೀವನ ಹಾಳಾಗ್ತಿತ್ತು, ಇನ್ನೊಬ್ಬರ ಸಂಸಾರ ಹಾಳಾಗ್ತದೆ. ಒಂದೊಂದು ಸುಳ್ಳಿನಿಂದ ಎಂಥ ಅನಾಹುತ ಆಗಿದೆ. ಒಂದೊಂದು ಸುಳ್ಳಿನಿಂದ ಊರಿಗೆ ಬೆಂಕಿ ಹತ್ತದ. ಒಂದು ಸುಳ್ಳಿನಿಂದ ಧರ್ಮಗಳ ಮಧ್ಯದಲ್ಲಿ ತಿಕ್ಕಾಟ ಆರಂಭ ಆಗ್ತದೆ. ಒಂದು ಸುಳ್ಳಿನಿಂದ ಜನಾಂಗೀಯ ದ್ವೇಷ ಉಂಟಾಗ್ತದೆ. ಸುಳ್ಳು ಸುದ್ದಿ ಹಬ್ಸಂಗಿಲ್ಲ. ಒಂದೇನಾದ್ರೂ ಆಕಸ್ಮಿಕ ಜನಾಂಗೀಯ ದ್ವೇಷ ಶುರುವಾಯಿತು ಅಂತಂದರೆ ಅಂತ್ಯ ನೋಡ್ರಿ. ಜನಾಂಗೀಯ ದ್ವೇಷ, ಮತಗಳ ಘರ್ಷಣೆ, ಧರ್ಮಗಳ ಘರ್ಷಣೆ ಆರಂಭವಾದಾಗ ನಿಮ್ಮೆಲ್ಲ ಇಂಟರ್ನೆಟ್ ಸ್ಥಗಿತ ಮಾಡ್ತಾರೆ, ನಿಮ್ಮ ವಾಟ್ಸಪ್ ಎಲ್ಲ ಬಂದ್ ಮಾಡ್ತಾರೆ, ನಿಮ್ಮ ಫೇಸ್ಬುಕ್ ಎಲ್ಲ ಸ್ಥಗಿತ ಮಾಡ್ತಾರೆ. ಯಾಕೆ? ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿರ್ತೀರಿ. ಒಂದು ಸುಳ್ಳು ಸುದ್ದಿಯಿಂದ ಒಂದು ಊರು ಉರಿದು ಹೋಗ್ತದೆ.
ಇಡೀ ಕರ್ನಾಟಕದಂಥ ರಾಜ್ಯ ಹೊತ್ತಿ ಉರಿತದೆ. ಇದು ಮಾಡೋದು ಯಾವುದು? ಸುಳ್ಳು. ಒಂದು ಸುಳ್ಳಿನಿಂದ ಒಬ್ಬರ ಸಂಸಾರವೇ ಸತ್ಯಾನಾಶ ಆಗ್ತದೆ. ಅಂತಹ ಸುಳ್ಳು ಭಯಾನಕವಾದಂಥ ಸುಳ್ಳು. ಅದರಂಥ ಪಾಪ ಯಾವುದೂ ಇಲ್ಲ. ಕಬೀರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಾಂಚ ಕಾ ಬಾರ ಬಾರ ತಪ್ ನೈ, ಜೂಟ್ ಕಾ ಬರಾಬರ್ ಪಾಪ ನೈ ಅಂದರು. ಸತ್ಯಕ್ಕೆ ಸಮಾನಾದ ತಪಸ್ಸಿಲ್ಲ. ಇಲ್ಲೇನು ನಿಜಗುಂಡು ಹೇಳಕ್ಕೆ ಹತ್ತಿದಾರಲ್ಲ, ಎಡಬಿಡದೆಯ ಸತ್ಯದಿಂ ತಪಮುಂಟೆ. ನೋಡಿ ಎಷ್ಟು ಸಾಮ್ಯತೆ ಇದೆ ನೋಡ್ರಿ. ಸಂತರ ಅನುಭವ ಎಷ್ಟು ಸಾಮ್ಯತೆಯನ್ನು ಹೊಂದಿರ್ತದಂದ್ರೆ, ಕಾಶಿಯೊಳಗೆ ಬದುಕಿದಂಥ ಕಬೀರ ಕರ್ನಾಟಕದಲ್ಲಿ ಆಗಿ ಹೋದವರು ಶ್ರೀಮನ್ ನಿಜಗುಣ ಶಿವಗಳು. ಇಬ್ಬರ ಹೇಳಿಕೆಗೂ ಎಷ್ಟು ಸಾಮಂಜಸ್ಯ ಇದೆ ನೋಡಿ. ಕಬೀರ ಏನು ಹೇಳ್ದ? ಸಾಂಚಿಕ ಬರಬರ್ ತಪ್ ನಹಿ, ಸತ್ಯಕ್ಕೆ ಸಮಾನವಾದ ತಪಸ್ಸಿಲ್ಲ ಅಂತ ಹೇಳ್ದ. ಅದನ್ನೇ ನಿಜಗುಣ ಶಿವಗಳು ಎಡಬಿಡದಿಹ ಸತ್ಯದಿಂ ತಪಮುಂಟೆ ಅಂತಿದ್ದಾರೆ. ಎಷ್ಟು ಸಾಮ್ಯತೆ ಇದೆ ಅಂತ ಅನಿಸ್ತಲ್ಲ ಎರಡೂ ಮಾತಿಗೂ. झूठ का बार बार ಪಾಪ ನಹಿ, ಸುಳ್ಳಾಡೋದಕ್ಕಿಂತಲೂ ಹೆಚ್ಚಿನ ಪಾಪವೇ ಮತ್ತೊಂದಿಲ್ಲ ಅಂದರು. ಆದ್ದರಿಂದ ನಾವು ಹೇಳೋದೇನು ಅಂತ ಕೇಳಿದ್ರೆ, ಯಾವಾಗಲೂ ಸತ್ಯವನ್ನೇ ನುಡಿ, ಸತ್ಯವನ್ನೇ ಆಶ್ರಯಿಸು. ಸತ್ಯದ ಬದುಕು ಭಗವಂತನಿಗೆ ಪ್ರಿಯವಾಗುತ್ತದೆ. ದೇವನು ಮೆಚ್ಚುವುದು, ದೇವನ ಒಲುಮೆ ಆಗುವುದು ಪ್ರಾಮಾಣಿಕ ಬದುಕಿಗೆ. ಪ್ರಾಮಾಣಿಕ ಬದುಕು ಯಾವಾಗಲೂ ಒಂದು ದಿವಸ ಅದು ಗೆಲ್ತದೆ. ನಿಮಗೆ ಒಂದು ಸ್ವಲ್ಪ ಸತ್ಯವನ್ನು ಆಶ್ರಯಿಸುವಾಗ ಸಂಕಟ ಪಡುವ ಪ್ರಸಂಗ ಬರ್ತದೆ, ನಾನು ಒಪ್ಕೊತೀನಿ. ಸತ್ಯವ ನುಡಿದತ್ತರು, ಶ್ರುತನೊಬ್ಬ ಸತ್ತರು, ಸತ್ಯವ ಬಿಡದ ಹರಿಶ್ಚಂದ್ರ ಜಗದೊಳಗೆ ಸ್ತುತ್ಯನಾಗಿ ಏನಯ್ಯ ಸರ್ವಜ್ಞ. ಎಂಥ ಅದ್ಭುತ ಕವಿ ನೋಡ್ರಿ ಸರ್ವಜ್ಞ. ರಾಘವಾಂಕ ಬರೆದ ಹರಿಶ್ಚಂದ್ರ ಮಹಾಕಾವ್ಯವನ್ನು, ಅದು ಮಹಾಕಾವ್ಯ ಅವ ಬರೆದದ್ದು, ಅದ್ಭುತವಾಗಿ ಬರೆದಿದ್ದಾನೆ. ಆ ಮಹಾಕಾವ್ಯವನ್ನು ತ್ರಿಪದಿಯೊಳಗೆ ನೋಡಿ ಎಷ್ಟು ಸಣ್ಣ ವಚನ ಅದು. ಇಷ್ಟು ಸಣ್ಣ ವಚನದಾಗ ಇಡೀ ಹರಿಶ್ಚಂದ್ರ ಮಹಾಕಾವ್ಯವನ್ನು ಹೇಳ್ತಾ ಇದ್ದ ನೋಡ್ರಿ ಸರ್ವಜ್ಞ. ಎಷ್ಟು ಚಂದ ಹೇಳ್ತಾ ನೋಡ್ರಿ ಮಾತು. ಸತ್ಯವ ನುಡಿದತ್ತರು, ಶ್ರುತನೊಬ್ಬ ಸತ್ತರು, ಸತ್ಯವ ಬಿಡದ ಹರಿಶ್ಚಂದ್ರ ಜಗದೊಳಗೆ ಸ್ತುತ್ಯನಾಗಿ ಅನಯ್ಯ ಸರ್ವಜ್ಞ. ಸರ್ವಜ್ಞ ಎಷ್ಟು ಸೊಗಸಾಗಿ ಹೇಳಿದ್ ನೋಡ್ರಿ ಹರಿಶ್ಚಂದ್ರ ಮಹಾಕಾವ್ಯವನ್ನು. ಹರಿಶ್ಚಂದ್ರ ಅತ್ತ ಯಾಕತ್ತ? ಸತ್ಯ ನೋಡೋದ ಅತ್ತ. ಹರಿಶ್ಚಂದ್ರನ ಕತೆ ಗೊತ್ತಿದಲ್ಲ, ಮತ್ತು ಅದು ಹರಿಶ್ಚಂದ್ರನ ಕತೆ ಹೇಳ್ಕೊಂತ ಕುಂದ್ರಬೇಕಂದ್ರೆ 3 ತಾಸು ಹೇಳಬೇಕಾಗ್ತದೆ. ಹರಿಶ್ಚಂದ್ರನ ನಾಟಕ, ಹರಿಶ್ಚಂದ್ರ ಕಾವ್ಯ, ಸತ್ಯ ಹರಿಶ್ಚಂದ್ರನ ರಾಜ, ಸತ್ಯ ಹರಿಶ್ಚಂದ್ರ ಸಿನಿಮಾ. ಆ ಸಿನಿಮಾ ಪ್ರಪ್ರಥಮ ಟಾಕಿಂಗ್ ಸಿನಿಮಾ ಆಗಿರುವಂಥದ್ದು ರಾಜ ಸತ್ಯ ಹರಿಶ್ಚಂದ್ರನ ಕತೆ ಅಂತ ಹೇಳ್ತಾರೆ. ಒಮ್ಮೆ ರಾಜ ಸತ್ಯ ಹರಿಶ್ಚಂದ್ರನ ನಾಟಕ ಬಂದಿತ್ತಂತೆ. ಎಲ್ಲಿ? ಪೋರ್ಬಂದರ್. ಗಾಂಧೀಜಿ ಅಲ್ಲೇ ಅಲ್ಲ, ಗಾಂಧೀಜಿ ಮನೆತಾನ ಪೋರ್ಬಂದರ್. ದೊಡ್ಡ ನಗರ. ಹೋಗಿದ್ದೆ ನಾನು, ಅವ್ರ ಮನೆಗೂ ವಿಸಿಟ್ ಮಾಡಿದ್ದೇನೆ. ಗಾಂಧಿ ಸ್ಮೃತಿ ಭವನ ಮಾಡಿದ್ದಾರೆ, ಭಾಳ ಚಂದಿದೆ ಮನೆ. ನಾವು ಸೌರಾಷ್ಟ್ರ ಸೋಮೇಶ್ವರ ನೋಡಿಕೊಂಡು ಪೋರ್ಬಂದರ್ಗೆ ಹೋಗಿದ್ದೆವು. ಗಾಂಧೀಜಿ ಎಲ್ಲಿ ಜೀವನ ಬದುಕನ್ನು ಸಾಗಿಸಿದ್ರೋ, ಯಾವ ಮನೆಯಲ್ಲಿ, ಆ ಮನೆಯಲ್ಲೆಲ್ಲ ತಿರುಗಾಡಿ ನೋಡಿದ್ದೆವು. ಭಾಳ ಅತ್ಯಂತ ಸುಂದರವಾದಂಥ ಮನೆ ಇದೆ. ದೊಡ್ಡ ಸಿಟಿ ಇದೆ ಅದು ಪೋರ್ಬಂದರ್. ರಾಜ ಸತ್ಯ ಹರಿಶ್ಚಂದ್ರನ ನಾಟಕ ಬಂದಿತ್ತಂತ.
ಅದೇ ತಾರುಣ್ಯಕ್ಕೆ ಕಾಲಿಡುವಂಥ ವಯಸ್ಸು, ಬಹುತೇಕ SSLC ವಯಸ್ಸು ಅಂದ್ಕೊಳ್ಳಿ, ಹೈಸ್ಕೂಲ್ ಓದುವಂಥ ವಯಸ್ಸು. ಗಾಂಧೀಜಿಗೆ ಆ ನಾಟಕ ನೋಡಬೇಕಂತ ಅಭಿಲಾಷೆ. ಫ್ರೆಂಡ್ಸ್ ಎಲ್ಲ ಕರೆದಿದ್ದಾರೆ. ಇವತ್ತು ನಾಟಕ ನೋಡ್ಲಿಕ್ಕೆ ಹೋಗೋದೆ ಅಂತ ನಿರ್ಣಯ ಮಾಡಿದ್ದಾರೆ. ಅವಾಗ ನಾಟಕ ಅಂದ್ರೆ ಅತ್ಯಂತ ಕುತೂಹಲ. ಅದು ಟಿಕೆಟ್ ತಗೊಂಡು ನಾಟಕ ನೋಡ್ಲಿಕ್ಕೆ ಹೋಗ್ಬೇಕು. ಭಾಳ ಹೆಸರಾಂತ ನಾಟಕ, ಹೆಸರಾಂತ ಆ್ಯಕ್ಟ್ರೆಸ್ಗಳು ಆಡ್ತಾ ಇದ್ದಾರೆ. ಟಿಕೆಟ್ ತಗೊಂಡು ನೋಡ್ಲಿಕ್ಕೆ ಹೋಗ್ಬೇಕು, ದುಡ್ಡಿಲ್ಲ, ಹ್ಯಾಂಗೆ ಮಾಡಬೇಕು? ಫ್ರೆಂಡ್ಸ್ ಎಲ್ಲ ಕರೆದಾರೆ. ಅವಾಗ ಭಾಳ ಸಮಸ್ಯೆ ಆಗ್ತಿರ್ತದೆ ಅಲ್ಲ. ಇವರು ದೊಡ್ಡ ಶ್ರೀಮಂತ ಮನೆತನ, ಅಪ್ಪ ಭಾಳ ದೊಡ್ಡ ಶ್ರೀಮಂತ, ಆದರೆ ದುಡ್ಡಿಲ್ಲ, ಹೆಂಗೆ ಮಾಡಬೇಕು? ಗಾಂಧೀಜಿ ಕಳು ಮಾಡಿದ್ನಂತ ನೋಡಿ. ಅಪ್ಪನ ಕಿಶದಾಗಿನ ದುಡ್ಡ ನಾಟಕ ನೋಡೋ ಸಲುವಾಗಿ ಕಳು ಮಾಡದ. ದುಡ್ಡು ತಗೊಂಡು ಅಪ್ಪಗೆ ಹೇಳಾರ್ದೇ ದುಡ್ಡು ತಗೊಂಡು ಹೋದ, ನಾಟಕ ನೋಡ್ದ. ಆ ನಾಟಕ ನೋಡಿ ಬೆಳತನ ನಾಟಕ ನೋಡಿ, ಆ ನಾಟಕ ಸ್ಟೇಜ್ನಿಂದ ಹೊರಗೆ ಬರುವಾಗನ ಪ್ರಮಾಣ ಮಾಡಿದಂಥ ಅಷ್ಟು ಪರಿಣಾಮ ಬೀರಿತು. ಆ ನಾಟಕ ನೋಡಿ ಇಂಥ ಪರಿಣಾಮ ಬೀರಿತು, ಜೀವನದಾಗಿ ಎಂದೆಂದೂ ಅಸತ್ಯ ನುಡಿಬಾರದು. ಪ್ರಾಣ ಹೋಗಲಿ, ಎಂಥದ ಸಂಕಷ್ಟದ ಪ್ರಸಂಗ ಬರಲಿ, ಜೀವನ ತುಂಬ ಸತ್ಯವನ್ನೇ ಪಾಲಿಸಿಕೊಂಡು ಹೋಗೋಣ, ಸತ್ಯಕ್ಕಾಗಿಯೇ ಜೀವನ ಮೀಸಲ ಇಡೋಣ. ಅಷ್ಟು ಪರಿಣಾಮ ಮಾಡಿತ್ತು. ಸಂಪೂರ್ಣ ಬದಲಾಗಿ ಬಿಟ್ಟಿದ್ರು. ಸತ್ಯವೇ ನನ್ನ ಉಸಿರಾಗಬೇಕು, ಬದುಕಿದ್ರೆ ಸತ್ಯಕ್ಕಾಗಿ, ಸತ್ಯರ ಸತ್ಯಕ್ಕಾಗಿ, ಸತ್ಯವೇ ನನ್ನ ಪಾಲಿನ ದೇವರು ಅಂತ ನಿರ್ಣಯ ಮಾಡಿದ್ರಂತ ನಾಟಕ ನೋಡಿ. ಸತ್ಯ ಹರಿಶ್ಚಂದ್ರ ನಾಟಕ ಭಾಳ ಮಂದಿ ನೋಡ್ತಾರೆ, ಎಷ್ಟು ಮಂದಿ ನೋಡಿಲ್ಲ? ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಸತ್ಯಸಂಧರ ಆಗ್ಯಾರೇನ್ರಿ? ಸ್ಕೂಲ್ನೊಳಗೆ ಮಕ್ಕಳು ಪರೀಕ್ಷೆ ಮಾಡಕ್ಕೆ ಬಂದಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಿರು ಅಂತ ತಿಳ್ಕೊಂಡ್ರೆ ಅವ್ರು ಕೇಳಿದ್ರಂತೆ, ಮಕ್ಕಳೇ ಅಸತ್ಯವನ್ನು ನುಡಿದರೆ ನರಕಕ್ಕೆ ಹೋಗುತ್ತಾರೆ, ಸತ್ಯವನ್ನು ನುಡಿದರೆ, ಅಸತ್ಯ ನುಡಿದ್ರೆ ನರಕಕ್ಕೆ ಹೋಗ್ತಾರೆ ಅಂದ್ರೆ ಸತ್ಯ ನುಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರ ಅಂತ ಮಕ್ಕಳು ಹೇಳ್ತಾರ ಅಂತ ಅವ್ರು ತಿಳ್ಕೊಂಡಿದ್ರು. ಇವ್ರು ಕೇಳ ಹೇಳ್ತಾರ, ಮಕ್ಕಳೇ ಅಸತ್ಯವನ್ನು ನುಡಿದರೆ ನರಕಕ್ಕೆ ಹೋಗುತ್ತಾರೆ, ಸತ್ಯವನ್ನು ನುಡಿದರೆ ಅಂತ ಕೇಳಕತ್ತಿದ್ರು. ಎಲ್ಲ ತೆರಿ ತುರ್ಸ್ಕೊಂಡು ಕುಂತಿದ್ದು ಮಕ್ಕಳು. ಅದ್ರಾಗ ತಿಮ್ಮಿ ಎದ್ದು ನಿಂತ, ಸಾರ್ ಸಾರ್ ಅಂತ ಕೈ ಮಾಡ್ದ. ಹೇಳಪ್ಪ, ಆ ಮಾಸ್ತರ್ಗೂ ಸಮಸ್ಯೆ, ಏನು ಹೇಳ್ತಾನೋ ಏನೋ ಇವ ಅಂತೇಳಿ. ಕೇಳ್ರಿ ಸಾರ್ ಅಂದವ. ಅಸತ್ಯವನ್ನು ನುಡಿದರೆ ನರಕಕ್ಕೆ ಹೋಗುತ್ತಾರೆ, ಹಾಗಾದರೆ ಸತ್ಯವನ್ನು ನುಡಿದರೆ ಅಂತ ಕೇಳಿದ್ರಂತ. ಅಸತ್ಯವನ್ನು ನುಡಿದರೆ ನರಕಕ್ಕೆ ಹೋಗುತ್ತಾರೆ, ಸತ್ಯವನ್ನು ನುಡಿದರೆ ಜೈಲಿಗೆ ಹೋಗುತ್ತಾರೆ ಅನ್ನಂತಿವ. ಭಾಳ ಭಾಳ ಒಮ್ಮೊಮ್ಮೆ ಹಾಗೆ ಆಗ್ತಿರ್ತದೆ, ಆಗೋದಲ್ಲ? ಹಾಗೆ ಆಗ್ತಿರ್ತದೆ ನೋಡಿ. ನಾಟಕ ನೋಡಿ ಬಂದರು. ಅಪ್ಪ ಮನ್ಯಾಗ ಎಲ್ಲರಿಗೆ ಕೇಳಕತ್ತಿದ್ದ, ನೀವು ದುಡ್ಡು ತೊಗೊಂಡ್ರೇನು? ಯಾಕಂದ್ರೆ ನನ್ನ ಜೇಬಿನಲ್ಲಿರುವಂಥ ದುಡ್ಡಿಲ್ಲ ಅಂತ ವಿಚಾರ ಮಾಡೋ ಹೊತ್ತಿನಾಗ ಇದೀಗ ತಾನೇ ಏನ್ರಿ ಪ್ರತಿಜ್ಞೆ ಮಾಡಿ ಬಂದ, ಇನ್ನು ಸತ್ಯವನ್ನೇ ನುಡಿಯೋದಂತ. ಅಪ್ಪ ಹೊಡೆದ್ರೂ ಚಿಂತಿಲ್ಲ, ಬಡಿದ್ರೂ ಚಿಂತಿಲ್ಲ, ಬೈದರೂ ಚಿಂತಿಲ್ಲ. ಆ ಹುಡುಗ ಗಾಂಧೀಜಿ ಬಂದವನೇ ಹೇಳ್ದ, ಅಪ್ಪ ನಾನು ಸತ್ಯವನ್ನೇ ನುಡಿತೀನಿ, ಸತ್ಯ ಹರಿಶ್ಚಂದ್ರನ ನಾಟಕ ನೋಡುವ ಸಲುವಾಗಿ ನಿನ್ನ ದುಡ್ಡನ್ನು ಅಪಹರಿಸಿದವ ನಾನೇ,
ಆ ನಾಟಕ ನೋಡಿ ನಾನಿವತ್ತು ನಿರ್ಣಯ ಮಾಡಿದ್ದೇನೆ, ಜೀವನ ತುಂಬ ಸತ್ಯವನ್ನೇ ನುಡಿಬೇಕು ಅಂಥೇಳಿ. ನಾನು ಅಸತ್ಯವನ್ನು ನುಡಿಲಾರೆ, ನಾನೇ ನಿಮ್ಮ ದುಡ್ಡು ತೊಗೊಂಡಿದ್ದು. ಅಪ್ಪಗೆ ಭಾಳ ಖುಷಿ ಆಯ್ತಂತೆ. ಮಗನೇ, ಕಳವು ಮಾಡೋದು ತಪ್ಪು, ಆದರೆ ಸತ್ಯ ನೋಡೋದೆಲ್ಲ ಅದಕ್ಕಿಂತಲೂ ಇದು ಶ್ರೇಷ್ಠ. ಬದುಕಿನ ತುಂಬ ಸತ್ಯಸಂಧನಾಗು, ನೀನು ಮುಂದೊಂದು ದಿವಸ ದೊಡ್ಡ ಮನುಷ್ಯ ಆಗ್ತೀರಿ. ಸತ್ಯವನ್ನು ಆಶ್ರಯಿಸಿ ಸಲುವಾಗಿ ಇಡೀ ಒಂದು ರಾಷ್ಟ್ರಕ್ಕೆ ಪಿತಾ ಅಂತ ಅನಿಸ್ಕೋಬೇಕಾದ್ರೆ ಸಾಮಾನ್ಯ ಇದೆಯಾ? ನೋಡಿ, ಅವ್ರ ಮನಸ್ಸನ್ನು ಬದಲಿಸಿಕೊಂಡ್ರಂತ. ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಇವರು ನೋಡಿ ಬರ್ತಾರೆ. ಇವರು ಒಂದು 3 ಮಂದಿ ಹೋಗಿದ್ರಂತ. ನಾಟಕ ನೋಡಿ ಏನು ನಿರ್ಣಯ ಮಾಡಿದ್ರಪ್ಪ ಅಂತ ಕೇಳಿದ್ರಂತ. ಇವರು ಎಲ್ಲಿ ಗಾಂಧೀಜಿ ಹಂಗೆ ಇನ್ನು ಸತ್ಯನ ನುಡಿತೀವಂತಾರೇನೋ ಅಂತ ಹಿಂಗೆ. ಒಬ್ಬ ಅಂದಂತ, ನನ್ನ ಜೀವನದಾಗ ಎಂದೂ ಸತ್ಯ ಮಾತಾಡಬಾರ್ದಂತ ನಿರ್ಣಯ ಮಾಡೀನಿ ಅಂದಂತ. ಯಾಕೋ ಸತ್ಯ ಮಾತಾಡಿದ್ರೆ ಎಷ್ಟು ಕಷ್ಟ ರೀ ಪಾಪ, ಬೆಳತನ ಅವ ಅಳೋದು ನೋಡಿದ್ರೆ ಒಂದು ಯಾಕೆ ಸುಳ್ಳು ಹೇಳಬಾರ್ದು ನೀವು ಅಂತ ನಾನು ಏನು ಮಾಡ್ತೀರಿ. ಅದಕ್ಕೆ ನೋಡಿ, ಇಲ್ಲಿ ಇನ್ನೊಂದು ವಿಚಾರವನ್ನು ನಾನು ಮುಂದಿಡಬೇಕಾಗಿದೆ. ಒಮ್ಮೊಮ್ಮೆ ಸುಳ್ಳಿನಿಂದ ಜಗತ್ತು ಹಿತ ಆಗ್ತಿತ್ತು, ಸುಳ್ಳಿನಿಂದ ಮತ್ತೊಬ್ಬರಿಗೆ ಒಳ್ಳೆಯದಾಗ್ತಿತ್ತು, ಕಲ್ಯಾಣ ಆಗ್ತಿತ್ತು ಅಂತಂದರೆ ಆ ಸುಳ್ಳ ಮಾತಾಡಿದ್ರೆ ನಡೀತದ ಅಂತಾರೆ. ಹೌದು, ಧರ್ಮ ರಕ್ಷಣೆ ಆಗ್ತದೆ. ಸುಳ್ಳಿನಿಂದ ಒಂದು ಕಲ್ಯಾಣದ ಕೆಲಸ ಆಗ್ತದೆ, ಸತ್ಕಾರ್ಯ ಆಗ್ತದಂದರೆ ಅದು ಸುಳ್ಳಿದ್ರೂ ಸುಳ್ಳು ಅನಿಸ್ಕೊಳ್ಳಂಗಿಲ್ಲ ಅಂತಾರವ್ರು. ನಮ್ಗೆ ಸತ್ಯನೇ ಮಾತಾಡ್ರಿ, ಸುಳ್ಳು ಮಾತಾಡ್ಬೇಡ್ರಿ. ದೊಡ್ಡವರೇ ಸುಳ್ಳು ಹೇಳ್ಯಾರ್ರಿ. ಅಷ್ಟೇ ಅಲ್ಲ, ಸುಳ್ಳು ಹೇಳಿಸ್ಯಾರ. ಮತ್ತು ಅದು ದೊಡ್ಡ ಕಥೆ ಐತೆ ಮಹಾಭಾರತದಾಗ, ಮೊನ್ನೆ ಹೇಳ್ಕೊಂಬಂದಿ ನಾನು ಈಗಾಗಲೇ ಅದನ್ನು. ಸ್ವತಃ ಕೃಷ್ಣ ಧರ್ಮಗೆ ಸುಳ್ಳು ಹೇಳಂತೇಳಿ ಒತ್ತಾಯ ಮಾಡಿ ಸುಳ್ಳು ಹೇಳಿಸ್ತಾನೆ. ಅದು ಹೇಳಕ್ಕೆ ನನ್ನ ಟೈಮ್ ಉಳಿಲಿಲ್ಲ. ಆದ್ದರಿಂದ ನಾವೇನು ನಿರ್ಣಯ ಮಾಡ್ತಾ ಇದ್ದೀವಿ ಈಗ, ಆ ಸುಳ್ಳಿನಿಂದ ಧರ್ಮ ರಕ್ಷಣೆ ಆಗ್ತದೆ, ಸಮಾಜಕ್ಕೆ ಹಿತ ಆಗ್ತದೆ, ಇನ್ನೊಬ್ಬರ ಬದುಕಿಗೆ ಒಳ್ಳೆಯದಾಗ್ತದೆ ಅಂತಂದರೆ, ಸ್ವಾರ್ಥರಹಿತವಾಗಿತ್ತು ಅಂತಂದರೆ ಅದು ಸುಳ್ಳು ಕೂಡ ಪವಿತ್ರ. ಸುಳ್ಳಿನಲ್ಲಿ 2 ನಮೂನೆ ಮಾಡಕತ್ತೀವಿ ನಾವು. ಒಂದು ಪವಿತ್ರ ಸುಳ್ಳು, ಇದು ಪವಿತ್ರವಾದ ಸುಳ್ಳು, ಅಪವಿತ್ರ ಸುಳ್ಳಲ್ಲ. ನೋಡಿ, ಅಂಥದ್ದೇ ಒಂದು ಪ್ರಸಂಗ ಸಿದ್ಧರ ಲೀಲೆಯಲ್ಲಿ ಬರ್ತದೆ. ಸಮಯ ಮುಗಿದು ಹೋಗ್ಬಿಡ್ತು. ಮತ್ತೆ ಸಂದರ್ಭ ಬಂದಾಗ ಆ ಒಂದು ಯಾವ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳಂತೆ, ಅವರು ನಾಗಭೂಷಣ ಸ್ವಾಮಿಗಳಂತಾಗಿ ಹೋದವರು, ಅವ್ರದ್ದೊಂದು ಇವತ್ತಿನ ನಮ್ಮ ಸಬ್ಜೆಕ್ಟಿಗೆ ಹೋಲಿಕೆ ಆಗತಕ್ಕಂಥ ಒಂದು ಸುಂದರ ಲೀಲಾ ಇತ್ತು. ಅದು ಹೇಳಬೇಕನ್ನೋದ್ರೊಳಗಾಗೇ ಸತ್ಯದ ವ್ಯಾಖ್ಯೆ ಸ್ವಲ್ಪ ವಿಸ್ತಾರವಾದ್ದರಿಂದ ಸಮಯ ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ. ಮತ್ತೆ ಸಂದರ್ಭ ಬಂದಾಗ ಆ ವಿಚಾರವನ್ನು ನೋಡೋಣ ಅಂತ ಹೇಳ್ತಾ ಉಪನ್ಯಾಸಕ್ಕೆ ಮಂಗಲ. ಹರ ಓಂ ತತ್ಸತ್.